समाभासं रविपुत्रं यमाग्रजं छायावातालसम्भूतं तं नमामि शनैश्चरम्. ಮನುಷ್ಯನ ಬರ್ತಕ್ಕಂತಹ ಎಲ್ಲಾ ಸಮಸ್ಯೆಗಳಿಗೂ ಭಗವಂತನೇ ಕಾರಣ ಆಗುವುದಿಲ್ಲ. ಆದ್ರೆ ಭಗವಂತ ಕಾರಣೀಭೂತರಾದ್ರೆ ಬರಿಗಾಲಲ್ಲಿ ನಡೆಸ್ದಿರ ನಿಮ್ಮನ್ನು ಬಿಡೋದೇ ಇಲ್ಲ. ಶರಣು ನಿನಗೆ ಶನಿದೇವ ವರವ ಬೇಡುವೆ, ಭವವಿದೂರ ಎಲ್ಲರ ಕಾಯೋ ಪ್ರಭುವೇ, ಭವವಿದೂರ ಎಲ್ಲರ ಕಾಯೋ ಪ್ರಭುವೇ, ಕಾಯೋ ಪ್ರಭುವೇ. ಇವತ್ತಿಗೂ ಸಹಿತ ಶನಿ ದಶೆಯಲ್ಲಿ ನೆರಳುತ್ತಿರ್ತಕ್ಕಂಥವ್ರು ಆ ವಿಶೇಷವಾಗಿರ್ತಕ್ಕಂಥ ತೀರ್ಥಕ್ಷೇತ್ರದಲ್ಲಿ ಒಮ್ಮೆ ಸ್ನಾನ ಮಾಡಿ, ಇನ್ನಾದರೂ ನೀ ನನ್ನ ಕರುಣಿಸು ತಂದೆ, ನೀನು ಆಶೀರ್ವಾದಿಸಪ್ಪ ಅಂತ ಕೇಳಿ ಅಂಗಲಾಚುವಂತಹ ಒಂದು ಪುಣ್ಯಕ್ಷೇತ್ರವಿದೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. ನೀವು 20-30 ನಿವೇಶನವನ್ನ ಕೊಂಡುಕೊಳ್ಳಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಮ್ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ಗುರುಗಳ ವಾರ, ಗುರುವಾರದ ಶುಭ ಶ್ರಾವಣ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ವೀಕ್ಷಕರೇ, ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಭೀಮನ ಅಮಾವಾಸ್ಯೆಯನ್ನು ಆಚರಿಸಿದ್ದಾಯ್ತು, ಮಂಗಳಗೌರಿ ವ್ರತಾನುಷ್ಠಾನವನ್ನು ಆಚರಿಸಿದ್ದಾಯ್ತು. ಇನ್ನು ಇದೇ ಬರುವ ಶುಕ್ರವಾರ ನಾಗರ ಪಂಚಮಿ ಬರ್ತಾ ಇದೆ. ಅದಾದ ನಂತರ ಶನಿವಾರ ಶ್ರಾವಣ ಮಾಸದ ಪ್ರಥಮ ಶನಿವಾರ. ಈ ಬಾರಿ ಬರುವಂತಹ 5 ವಾರಗಳ ಶ್ರಾವಣ ಶನಿವಾರವನ್ನು ಬಹಳ ಶಾಸ್ತ್ರೋಕ್ತವಾಗಿ ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತೆ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ. ಹಾಗಾಗಿ ಇದೇ ಬರುವ ಶನಿವಾರ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ದೋಷಗಳ ಪರಿಹಾರಕ್ಕಾಗಿ ಮತ್ತು ಜಾತಕದಲ್ಲಿ ಯಾವುದಾದ್ರೂ ದೋಷಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಯಾವ ಅನುಷ್ಠಾನವನ್ನ ಮಾಡಬೇಕು, ಶ್ರೀ ಶನೈಶ್ಚರ ಸ್ವಾಮಿ ಎಲ್ಲದಕ್ಕೂ ಮುಕ್ತಿಯನ್ನ ಕೊಡುವಂಥವನು. ಹಾಗಾಗಿ ಆ ಭಗವಂತನನ್ನ ಒಲಿಸ್ಕೊಳ್ಳುವಂಥ ಪರಿ ಹೇಗೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು 0802199999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ನೀವು ಖಂಡಿತವಾಗಿಯೂ ಕರೆ ಮಾಡಬಹುದು, ಪತ್ರವನ್ನು ಕೂಡ ಬರೀಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199. ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಅಥವಾ ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ಕಳಿಸಬಹುದು. 9538868222 9538868222. ಖಂಡಿತವಾಗಿ ವಾಟ್ಸ್ಆಪ್ ವಿಡಿಯೋ ಕಳಿಸ್ಕೊಡಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು
ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀಂ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀಂ ಗುರು ರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರನ ಪ್ರಾರ್ಥನೆ ಮಾಡ್ತಾ ಗುರು ದತ್ತ ಮಹಾರಾಜರ ಆರಾಧನೆ ಗುರುವಾರ ಬಂತು ಅಂದರೆ ಪ್ರತಿಯೊಬ್ಬರು ಸಹಿತ ಸಂತಸದಿಂದ ಸಂಭ್ರಮದಿಂದ ಭಗವಂತ ನಮಗೆ ಒಂದು ಹೊಸ ಮಾರ್ಗವನ್ನು ತೋರಿಸು, ನಮ್ಮ ವಿದ್ಯೆಗೆ ಅಥವಾ ನಾವು ಹಾಕುವ ಹೆಜ್ಜೆಗೆ ಮತ್ತಷ್ಟು ಅಭಿವೃದ್ಧಿಯನ್ನು ಕೊಡಪ್ಪ ಅಂತ ಹೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಮನುಷ್ಯ ಇವತ್ತು ತಾನೇನೆಲ್ಲ ಅಭಿವೃದ್ಧಿಯನ್ನು ಕಾಣುತ್ತಿದ್ದಾನೋ ಅಥವಾ ನಿಮ್ಮ ಅಭಿವೃದ್ಧಿಗೆ ಏನೆಲ್ಲ ಕಾರಣವೋ ಅದಕ್ಕೆ ಗುರುಗಳೇ ಕಾರಣ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಗುರುಲೇನಿ ವಿದ್ಯೆ ಗುಡ್ಡು ವಿದ್ಯೆ. ಗುರು ಎಂಬತಕ್ಕಂತಹ ಪದದಲ್ಲಿ ಆ ಶಕ್ತಿ ಇದೆ. ಗುರುವಿನ ಅನುಗ್ರಹದಿಂದ ನಿಮ್ಮ ಆ ಜ್ಞಾನ ವೃದ್ಧಿಗೆ ದಾರಿಯಾಗಿದೆ. ಇವತ್ತು ನೀವೇ ಒಂದು ಆಸ್ಥಾನಗಳಲ್ಲಿದ್ದೀರಿ. ನಿಮ್ಮ ಕಾಯಕಕ್ಕೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಹಾಕುವ ಪ್ರತಿ ಹೆಜ್ಜೆಗೆ ಗುರುವಿನ ಅನುಗ್ರಹ ಬೇಕು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ದಿನ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡತಕ್ಕಂಥ ದಿನ. ಗುರುವಾರ ಬಂತು ಅಂದರೆ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಒಂದಿಷ್ಟು ಶ್ರಮಿಸಲೇಬೇಕು. ಆ ಶ್ರಮ ಹೇಗೆ? ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಗುರು ದತ್ತ ಮಹಾರಾಜರನ್ನು, ಅವಧೂತ ಪರಂಪರೆ ಇರತಕ್ಕಂಥ ಸಾನ್ನಿಧ್ಯಗಳು ಇಂತಹ ಕಡೆ ಹೋಗಿ ಗುರು ದತ್ತರನ್ನ ಆರಾಧನೆ ಮಾಡಿಕೊಂಡು ಬನ್ನಿ. ಅಥವಾ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳನ್ನ ನೀವು ಪ್ರಾರ್ಥನೆ ಮಾಡೋದ್ರು ಖಂಡಿತ ತಪ್ಪಲ್ಲ. ಗುರು ಪ್ರಾರ್ಥನೆ, ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ ಇದೆಲ್ಲವೂ ಸಹಿತ ಗುರುವಾರದಂದು ಬಹಳ ವಿಶೇಷವಾಗಿರುತ್ತೆ. ವಿದ್ಯೆ ಎಂಬತಕ್ಕಂಥದ್ದು ನಾವು ಎಷ್ಟೇ ಸ್ವಂತವಾಗಿ ನಾವು ಅಭ್ಯಾಸ ಮಾಡಿದ್ರು, ಆ ಸ್ವಂತವಾಗಿ ಅಭ್ಯಾಸ ಮಾಡೋದಕ್ಕೂ ಮುನ್ನ ಆ ತಳಪಾಯ ಇದೆಯಲ್ಲ, ಭದ್ರ ಬುನಾದಿ ಅಂತ ಹೇಳ್ತಾರೆ. ಆ ತಳಪಾಯವನ್ನು ಹಾಕಿಸುವನು ಗುರು, ಆ ಮಾರ್ಗವನ್ನು ತೋರಿಸ್ತಕ್ಕಂಥವನು ಗುರು. ಅಂತಹ ಗುರುವಿನ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಅಂತಹದ್ರಲ್ಲಿ ಇವತ್ತಿನ ದಿವಸ ಗುರು ಪರಂಪರೆ ಇರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ದೇವರನ್ನ ದರ್ಶನ ಮಾಡಿ ಬರ್ತಕ್ಕಂಥದ್ದು. ಅದರಲ್ಲೂ ಗುರುಗಳ ಸಾನ್ನಿಧ್ಯಕ್ಕೆ ಹೋಗ್ಬೇಕಾದ್ರೆ ಯಾವತ್ತೂ ಬರಿಗೈಲಿ ಹೋಗಬಾರ್ದು ಅಂತ ಹೇಳ್ತಾರೆ. ಬರಿಗೈಲಿ ಹೋಗಬಾರ್ದು ಅಂದ್ರೆ ಅದರ ಹಿಂದಿನ ಮೂಲ ಅರ್ಥವೇನು? ಬರಿಗೈಲಿ ಹೋಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾಕೆಂದ್ರೆ ಗುರು ಒಂದಲ್ಲ ಒಂದು ಹಂತದಲ್ಲಿ ನಿಮಗೆ ಪಾಠ ಪ್ರವಚನವನ್ನು ಮಾಡಿ ನಿಮ್ಮ ಜೀವನದ ಮೌಲ್ಯಗಳನ್ನ ಹೆಚ್ಚಿಸಿರ್ತಾರೆ. ನೀವು ಹಾಕುವ ಹೆಜ್ಜೆಯಲ್ಲಿ ಯಶಸ್ಸಿನ ಹಾದಿಯನ್ನ ಅವರು ತೋರಿಸಿರ್ತಾರೆ. ಅಂತಹ ಗುರುವಿಗೆ ನಮ್ರತೆಯಿಂದ ಏನಾದರೂ ಒಂದಿಷ್ಟು ಕಾಣಿಕೆಯನ್ನು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಅಥವಾ ಗುರುಗಳ ಹೆಸರಲ್ಲಿ 4 ಜನಕ್ಕೆ ವಿನಿಯೋಗವಾಗುವಂತಹದ್ದು ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಡೋದು ಬಹಳ ಶ್ರೇಯಸ್ಕರ. ನೀವು ಕೊಡುವಂತಹ ಪದಾರ್ಥಗಳಿಂದಲೇ ಗುರುವಿನ ಜೀವನ ಅಲ್ಲ, ಅಥವಾ ಗುರುಗಳ ಅಭಿವೃದ್ಧಿ ಅಲ್ಲ. ನಮ್ಮ ಅಭಿವೃದ್ಧಿ, ನಮ್ಮ ಶ್ರೇಯಸ್ಸಿಗಾಗಿ ಗುರು ನಮಗೆ ಕೊಟ್ಟಂತಹ ಉಪದೇಶ, ಅದರಿಂದ ಒಂದಷ್ಟು ವಿಶೇಷವಾದಂಥ ರೀತಿ ಗುರುಭಕ್ತಿಯ ಕಾಣಿಕೆಯನ್ನು ಸಲ್ಲಿಸ್ತಕ್ಕಂಥದ್ದು. ಅದಕ್ಕಾಗಿ ಬರಿಗೈಲಿ ಗುರುವಿನ ಆಸ್ಥಾನಕ್ಕೆ ಹೋಗಬಾರ್ದು ಯಾವತ್ತು. ಕನಿಷ್ಠ ಪಕ್ಷ ಒಂದಿಷ್ಟು ಕಲ್ಲು ಸಕ್ಕರೆಯೋ ಅಥವಾ ಒಂದಿಷ್ಟು ದ್ರಾಕ್ಷಿ ಗೋಡಂಬಿನೋ ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳು ಇಂಥದ್ದನ್ನಾದರೂ ತೆಗೆದುಕೊಂಡು ಹೋಗಿ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಗುರು ಪ್ರಾರ್ಥನೆ ಮಾಡಿ ಬಂದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಶುಭ ಶ್ರಾವಣದಲ್ಲಿ ಈ ದಿನದ ವಿಶೇಷತೆ ಏನು ಅನ್ನೋದನ್ನ ಗುರುಜಿಯಿಂದ ತಿಳ್ಕೊಳ್ಳೋಣ. ಹಾಗೇನೆ ನಾಳೆ ಶುಕ್ರವಾರ ನಾಗರ ಪಂಚಮಿ, ಹಾಗಾಗಿ ಹೆಣ್ಮಕ್ಳೆಲ್ಲ ಯಾವ ರೀತಿ ತಯಾರಿ ನಡೆಸಬೇಕು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ ಖಂಡಿತಪ್ಪ, ನಾಳೆ ನಾಗರ ಪಂಚಮಿ, ಇವತ್ತು ನಾಗ ಚತುರ್ಥಿ. ಚತುರ್ಥಿ ಪಂಚಮಿ ಅಂದರೆ ಸೃಷ್ಟಿಯಿಂದಲೇ ಪ್ರಾರಂಭವಾಗುವಂತಹ ನಾಗಾರಾಧನೆ, ನಾಗದೇವರ ಆರಾಧನೆ, ನಾಗದೇವರ ವಿಶೇಷವಾಗಿರ್ತಕ್ಕಂತಹ ಪೂಜಾ ಅನುಷ್ಠಾನ ಪಂಚಮಿ ಎಂದು ಆಚರಣೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳಬಹುದು. ಎಷ್ಟೋ ಜನ ನಾಗಪಂಚಮಿ ಬಂತು ಅಂದ್ರೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ, ಅದರಲ್ಲೂ ಈ ಭಗವಂತನಿಗೆ ನಾಗದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಮಡಿ ಆಚಾರ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಡಿ ಆಚಾರ ಬಹಳ ಮುಖ್ಯ. ಆ ಮಡಿಯಿಂದ ನೀವು ಮಾಡುವಂತಹ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಇವತ್ತು ನಿಮ್ಮ ಯೋಗಾಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಮತ್ತೆ ನಾಳೆ ಮಹತ್ತರವಾಗಿರ್ತಕ್ಕಂಥ ದಿನ.
ಸಾಧ್ಯವಾದಷ್ಟು ಹಿರಿಯರು ಹೇಳ್ತಾರೆ, ಈ ಸನ್ನಿವೇಶದಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಅಥವಾ ಕೆಲವಷ್ಟು ಪದಾರ್ಥಗಳನ್ನು ಸಾಧ್ಯವಾದಷ್ಟು ಸಸ್ಯಾಹಾರಿಯಲ್ಲಿದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಅನುಷ್ಠಾನ ಮಾಡಬೇಕು. ನಾಗರ ಪಂಚಮಿಯಲ್ಲಿ ಹುಡುಗಾಟದ ಮಾತೇ ಇಲ್ಲ. ಬೇರೆ ಯಾವ ವ್ರತಾನುಷ್ಠಾನದಲ್ಲಿ ಬೇಕಾದರೂ ಒಂದಿಷ್ಟು ತಪ್ಪುಗಳಾದರೆ ಆ ತಪ್ಪಿಗೆ ಒಂದು ಕ್ಷಮೆ ಇದೆ. ನಾಗದೇವರ ವಿಚಾರದಲ್ಲಿ ಮಾತ್ರ ಯಾವತ್ತೂ ದುಡುಕಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೇನೋ ಅಚಾತುರ್ಯಗಳು ಮಾಡಿಕೊಂಡು ಅದರಿಂದ ತೊಂದರೆ ಅಂತೂ ಖಂಡಿತ ಮಾಡ್ಕೋಬೇಡಿ. ಯಾಕೆಂದ್ರೆ ನಾಗನ ಅನುಷ್ಠಾನ ಅಷ್ಟು ಶ್ರದ್ಧೆಯಿಂದ ಮಾಡಬೇಕು. ಇನ್ನು ನಾಗರ ಅನುಷ್ಠಾನ ಮಾಡಬೇಕು ನಿಜ, ಹಾಗಂತ ಗುರುಗಳು ಹೇಳಿದ್ದಾರೆ ನಾಗರ ಪಂಚಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅದರ ಫಲಗಳು ನಮಗೆ ಸಿಗುತ್ತೆ ಅಂತ ಹೇಳಿ 2 ಲೀಟ್ರು 5 ಲೀಟ್ರು ಹಾಲು ತಗೊಂಡು ಹುತ್ತಕ್ಕೆ ಹಾಕಿ ಅಂತಲ್ಲ. ಯಾವತ್ತು ಹುತ್ತಕ್ಕೆ ಹಾಲು ಹಾಕಬೇಕಾದ್ರೂ ಬಹಳ ಜೋಪಾನ ಯೋಚನೆ ಮಾಡಬೇಕು. ನೀವು ಹುತ್ತಕ್ಕೆ ಹಾಲು ಎಷ್ಟು ಹಾಕಬೇಕು? ಒಂದು ಅರ್ಧ ಸ್ಪೂನ್ ಅಷ್ಟಿದ್ರೆ ಸಾಕು. ಅರ್ಧ ಸ್ಪೂನ್ ಮಾತ್ರ ಹಾಲು ಹಾಕಬೇಕು, ಅದರ ಮೇಲೆ ಜಾಸ್ತಿ ಹಾಕಬಾರ್ದು. ಯಾಕೆಂದ್ರೆ ನೀವು ಹಾಕುವಂತ ಹಾಲು ಅಲ್ಲಿ ತಂಪನ್ನು ಕೊಡುತ್ತೆ ನಿಜ, ಒಂದು ಕಡೆ ತಂಪನ್ನು ಕೊಟ್ಟರು ಅಲ್ಲಿ ಬೇರೆ ತರಹ ಕ್ರಿಮಿಕೀಟಗಳಿಂದ ಅಲ್ಲಿ ಉರುಗಕ್ಕೆ ತೊಂದರೆ ಆಗುತ್ತೆ. ಬೇರೆ ಕ್ರಿಮಿಕೀಟಗಳಿಂದ ಅಲ್ಲಿ ಹಾವಿಗೆ ತೊಂದರೆ ಆಯಿತು ಅಂದ್ರೆ ಅದರ ಲೋಪದೋಷ ಮತ್ತಷ್ಟು ನಮಗೆ ಬರುತ್ತೆ. ಅದಕ್ಕೇನ್ ಮಾಡಬೇಕು? ಅರ್ಧ ಸ್ಪೂನ್ ಹಾಲು ಸಾಕು, ಒಂದಷ್ಟು ನೀರು ಹಾಲು, ಅದು ಆ ಕೊಳವೆ ಒಳಗಡೆ ಹಾಕಬೇಕಾದಿಲ್ಲ, ಆ ಹುತ್ತದ ಭಾಗದಲ್ಲಿ ಎಲ್ಲ ಹಾಕಿದ್ರೂ ಸರಿಯೇ. ಆದರೆ ಮಡಿ ಮೈಲಿಗೆಯಲ್ಲಿ ಬಹಳ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಅದಕ್ಕೆ ತಿಳಿದವರು ಏನ್ ಮಾಡ್ತಾರೆ, ಇವತ್ತು ನಾಳೆ ನಾಳಿದ್ದು ಅಂದ್ರೆ 3 ದಿವಸನೂ ಸಹಿತ ಮನೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಶುಭ್ರತೆಯಿಂದ ಸಸ್ಯಾಹಾರಿ ಪದಾರ್ಥಗಳಿದ್ದು ಸಾಧ್ಯವಾದಷ್ಟು ಒಂದೊತ್ತು ಊಟ ಮಾಡಿ ಅದರಲ್ಲೂ ಒಗ್ಗರಣೆ ಹಾಕ್ತಿರತಕ್ಕಂಥ ಪದಾರ್ಥಗಳೇ ಊಟ ಮಾಡತಕ್ಕಂಥದ್ದು ಇವತ್ತು ನಾಳೆ ಪದ್ಧತಿ ಇದೆ. ನಾಳೆ ಅಂತೂ ಮನೆಗೆ ಒಗ್ಗರಣೆ ಹಾಕಲೇಬಾರದು, ಒಗ್ಗರಣೆ ಇಲ್ಲದೇ ತಗೊಳ್ಳುವಂತಹ ಪ್ರಸಾದಗಳೇ ಆಗಿರಬೇಕು. ಹಾಗೆ ತೆಂಬಿಟ್ಟು ನೈವೇದ್ಯ ಬಹಳ ವಿಶೇಷ. ಆ ತೆಂಬಿಟ್ಟಿನಲ್ಲಿ ಭಗವಂತನಿಗೆ ಹಾಲು ಎರೆಯುವಂತಹದ್ದು. ಮೊದಲು ಮನೆಯಲ್ಲಿ ಬೆಳ್ಳಿ ನಾಗಪ್ಪ ಇದ್ರೆ ಒಂದು ಬೆಳ್ಳಿ ನಾಗಪ್ಪನ ಇಟ್ಟು ಆ ನಾಗಪ್ಪನಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸ್ವಲ್ಪ ಹಾಲು ತುಪ್ಪ ಜೊತೆಗೆ ಒಂದಿಷ್ಟು ಅಕ್ಕಿ ಹಿಟ್ಟು ಭತ್ತದ ಹರಳು ಮತ್ತೆ ಕಡಲೆಕಾಳು ಇದೆಲ್ಲವೂ ಸಹಿತ ಸ್ವಾಮಿಗೆ ನೈವೇದ್ಯ ಕೊಡ್ತಕ್ಕಂಥದ್ದು. ಅಂದ್ರೆ ಆ ಹಾವು ಇದ್ರ ಮೇಲೆ ಬೆಳ್ಳಿ ನಾಗಪ್ಪನ ಮೇಲೆ ಹಾಕಬೇಕು. ಹಾಕಿ ಮನೆಯಲ್ಲಿ ದೀಪ ಅಂಟಿಸಿ 16 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು ನಾಳಿನ ಮೊದಲನೇ ಕೆಲಸ. ಅದಾದ ನಂತರ ನಿಮ್ಮ ಮನೆಯ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಹುತ್ತಗಳಿದ್ರೆ, ಈ ಹುತ್ತ ಇದ್ರೆ ಅಂದಾಗ ನಾನು ಪ್ರತಿ ಸತಿ ಹೇಳ್ತಾ ಬಂದಿದ್ದೀನಿ, ಯಾರೋ ಕಂಡೋರ್ ಸೈಟಲ್ಲಿ ಪಾಪ ಯಾರ್ದೋ ಒಂದು ಸೈಟಲ್ಲಿ ಏನೋ ಸಣ್ಣದೊಂದು ಹುತ್ತ ಇದೆ ಅಂದ್ರೆ ಅದು ಇನ್ನು ಹುತ್ತ ಆಗಿದೆಯೋ ಅಥವಾ ಮೂಗು ಹುತ್ತವೋ. ಗೆದ್ಲು ಜಾಸ್ತಿ ಇತ್ತು ಅಂದ್ರೆ ಅಲ್ಲಲ್ಲಿ ಹುತ್ತ ಬೆಳ್ಕೊಳ್ತಾ ಇರುತ್ತೆ, ಆದ್ರೆ ಗೆದ್ಲು ಕಟ್ಟಿರ್ತಕ್ಕಂಥದ್ದೆಲ್ಲ ಹುತ್ತ ಅಲ್ಲ. ಹಾಗೆ ಹುತ್ತ ಅಂತ ಇರ್ತಕ್ಕಂಥದ್ದು ಪ್ರತ್ಯೇಕವಾಗಿ ಒಂದು ದೇವಾಲಯದ ಸಾನ್ನಿಧ್ಯಗಳಲ್ಲಿರಬೇಕು, ಅಥವಾ ಅಶ್ವತ್ಥ ಕಟ್ಟೆ ಇದ್ರೆ ಅಶ್ವತ್ಥ ಕಟ್ಟೆ ಹತ್ರ ಇರಬೇಕು. ಅದಕ್ಕೆ ಹುತ್ತ ಅಂತ ಹೇಳ್ತಾರೆ. ಯಾರೋ ಪಾಪ ಒಂದು ಅಂಗೈಗೆಲ್ಲ ಕಷ್ಟನೋ ಸುಖನೋ ಒಂದಷ್ಟು ಜಾಗ ತೆಗೆದುಕೊಂಡ್ರೆ ಅದರಲ್ಲೊಂದು ಸಣ್ಣ ಹುತ್ತ ಕಾಣ್ತಂತೇಳಿ ಇಡೀ ಊರ್ನವರು ಹಳ್ಳಿಯವರು ಗ್ರಾಮದವರು ಎಲ್ಲ ಹೋಗಿ ಆ ಹುತ್ತಕ್ಕೆ ಅಲ್ಲಿ ಪೂಜೆ ಮಾಡಿಬಿಟ್ರೆ ನಾಳೆ ಅವ್ನು ಮನೆ ಕಟ್ಟೋದು ಹೇಗೆ? ಆತ ದೇವರು ಅಂತ ಪೂಜಿಸೋಂಗಿಲ್ಲ, ಕಣ್ಣ ನೀರು ಹಾಕೊಂಡು ಜಾಗ ಬಿಟ್ಕೊಡೋಂಗಿಲ್ಲ. ಅದು ಇನ್ನಷ್ಟು ದೊಡ್ಡ ನರಕ. ಆದ್ರೆ ಅಲ್ಲಿ ಯಾರ್ಯಾರು ಪೂಜೆ ಮಾಡಿದ್ದೀರಿ ನಿಮ್ಗೆಲ್ಲ ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಸೇರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೇರಬೇಕಾದ್ರೆ ಆ ಪಾಪಕರ್ಮದ ಅಕೌಂಟ್ ನಿಮ್ಮ ಬ್ಯಾಂಕ್ಗೆ ಬರಬೇಕಾದ್ರೆ ನೀವು ಆ ಕೆಲಸ ಮಾಡ್ರಿ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇನ್ನೊಬ್ಬರ ಸೈಟಲ್ಲಿ ಇರ್ತಕ್ಕಂಥ ಹುತ್ತಕ್ಕೆ ಹೋಗಿ ಪೂಜೆ ಮಾಡೋದು ಖಂಡಿತ ಅಕ್ಷಮ್ಯ ಅಪರಾಧ. ಆ ಹುತ್ತವನ್ನ ಅವರು ತೆರವುಗೊಳಿಸಬೇಕು ಅಂತ ಇರ್ತಾರೆ. ಅದು ಹುತ್ತ ಹೌದೋ ಅಲ್ವೋ ಅದು ಗೊತ್ತಿರೋದಿಲ್ಲ, ಅದು ಮೂಗೊತ್ತ ಆಗಿರುತ್ತೆ. ಆ ಮೂಗೊತ್ತಕ್ಕೆ ಪೂಜೆ ಮಾಡಬಾರ್ದು. ಸರ್ಪ ಓಡಾಡಿರ್ತಕ್ಕಂಥ ಸ್ಥಳ ಇದ್ರೆ ಅದನ್ನ ಹುತ್ತ ಅಂತ ಹೇಳ್ತಾರೆ. ಅಂತ ಹುತ್ತಗಳು ಆ ಸೈಟಲ್ಲೇ ಇದ್ರು ನಿಮಗೆ ಅದು ಬೇಡವಾದ ವಿಚಾರ. ಸ್ವಲ್ಪ 10 ಹೆಜ್ಜೆ ನಡೀರಿ, ವಾಕಿಂಗ್ ಮಾಡ್ರಿ. ಸುತ್ತಮುತ್ತ ದೇವಸ್ಥಾನಗಳು ಅಥವಾ ಒಂದಿಷ್ಟು ಸರ್ಕಾರಿ ಜಾಗದಲ್ಲೋ ಎಲ್ಲೋ ಒಂದು ಕಡೆ ಅದಕ್ಕೆ ಅಂತ ಹುತ್ತ ಒಂದು ಬೆಳೆದಿದೆ, ಅದು ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಅಲ್ಲಿ ಯಾರೂ ಇಲ್ಲ. ಅಥವಾ ಆ ಗದ್ದೆ ಜಮೀನವರು ಅವರು ಪೂಜೆ ಮಾಡ್ತಾ ಇದ್ದಾರೆ, ಆ ಗದ್ದೆ ಜಮೀನು ಆ ಜಮೀನಲ್ಲಿ ಇರ್ತಕ್ಕಂಥ ಅವರು ಪೂಜೆ ಮಾಡಿದ್ದಾರೆ ಅಂತ ಗೊತ್ತಾಗಿ ಇಲ್ಲಿ ಪೂಜೆ ಮಾಡ್ಕೊಂಡ್ರೆ ತೊಂದರೆ ಇಲ್ವಾ ಅಂತ ಒಂದ್ಸತಿ ಬಾಯ್ಬಿಟ್ಟು ಕೇಳಿ. ಖಂಡಿತ ತಪ್ಪಲ್ಲ. ಆ ಇನ್ನೊಬ್ಬರು ಪೂಜೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನೀವು ಮಾಡಿದ್ರೆ ಅದು ನಿಮಗೆ ದೋಷ ಅಲ್ಲ. ಆದರೆ ಯಾರ್ದೋ ಸೈಟಲ್ಲಿ ಹೋಗಿ ಅಲ್ಲಿ ಹುತ್ತ ಇದೆ ಅಂತ ಪೂಜೆ ಮಾಡ್ತಿರಲ್ಲ, ಅದು ಅಕ್ಷಮ್ಯ ಅಪರಾಧ, ಅದು ಮಹಾಪರಾಧ. ಅವ್ರ ಹೊರಗಡೆ ಮನಸ್ಸಲ್ಲೇ ನೋವು ತಿಂತಿರ್ತಾರೆ. ಅವ್ರು ನೋವು ತಿಂದಷ್ಟು ನಿಮಗೆ ಡಿಪಾಸಿಟ್ ನಿಮ್ಮ ಬ್ಯಾಂಕಲ್ಲಿ ಬೀಳ್ತಾ ಇರುತ್ತೆ. ಅದಕ್ಕೆ ಮಾತ್ರ ಅವಕಾಶ ಮಾಡ್ಕೋಬೇಡಿ. ಯಾಕೆಂದ್ರೆ ನಾವು ಮನೆಗಳಲ್ಲಿ ಮಾಡುವ ಅನುಷ್ಠಾನ ಬೇರೆ, ನಾಗದೇವರ ಅನುಷ್ಠಾನ ಬೇರೆ. ಹಾಗೆ ಮಧ್ಯಾಹ್ನ ಒಂದೊತ್ತು ಊಟ ಮಾಡಬೇಕು. ಮಧ್ಯಾಹ್ನ ಒಂದೊತ್ತು ಊಟ ಮಾಡತಕ್ಕಂತಹದ್ದು, ಪುನಃ ರಾತ್ರಿ ಫಲಹಾರ ತೆಗೆದುಕೊಳ್ತಕ್ಕಂತಹದ್ದು, ಇದು ಕ್ರಮ. ಹಾಗೆ ನಾಗರ ಪಂಚಮಿಯಲ್ಲಿ ಸಾಧ್ಯವಾದಷ್ಟು ಮಡಿ ಮೈಲಿಗೆ ಜಾಸ್ತಿ ಅಂತ ಹೇಳ್ತಾರೆ. ಮಡಿ ಅಂದ್ರೆ ಹೇಗೆ? ನೀವು ಆದಷ್ಟು ಈ ಅನುಷ್ಠಾನ ಮಾಡುವಾಗ ಒದ್ದೆ ಬಟ್ಟೆ ಉಟ್ಕೊಂಡು ಹೋಗುವಂಥದ್ದು, ಅಥವಾ ಮಡಿ ಬಟ್ಟೆಗಳಂದ್ರೆ ಮೊದಲೇ ಬಟ್ಟೆನ ಒದ್ದೆ ಮಾಡಿ ಅದನ್ನ ನೆರಳಲ್ಲಿ ಒಣಗಿಸ್ಕೊಳ್ತಕ್ಕಂಥದ್ದು. ಆ ಬಟ್ಟೆ ಒಣಗಿರಬೇಕು. ಒಣಗಿದ ಬಟ್ಟೆಯನ್ನ ನಿಮ್ಮ ಸ್ನಾನ ಆದ ನಂತರ ನೀವು ಮಡಿ ಉಟ್ಕೊಂಡೇ ಆ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಬಿಚ್ಚಿರೋ ಬಟ್ಟೆನ ಮೈ ಮೇಲೆ ಹಾಕೊಂಡು ರಾತ್ರಿ ಮಲಗಿ ಬೆಳಗ್ಗೆ ಬಿಸ್ತಿರಲ್ಲ, ಆ ಬಟ್ಟೆನ ಮೈ ಮೇಲೆ ಹಾಕೊಂಡ್ಬಂದು ತಿರುಗಿ ಈ ಬಟ್ಟೆ ನೀವು ಮುಟ್ಬಿಟ್ರೆ ಅದು ವೇಸ್ಟೇ.
ಆ ಮಡಿಬಟ್ಟೆಯನ್ನು ತಗೊಳ್ಬೇಕಾದ್ರೂ ಮತ್ತೊಂದು ವಸ್ತ್ರವನ್ನು ಉಟ್ಕೊಂಡು ಒಗೆದಿರ್ತಕ್ಕಂಥ ವಸ್ತ್ರವನ್ನು ಉಟ್ಕೊಂಡು ಈ ಬಟ್ಟೆಯನ್ನು ಜೋಪಾನ ತೆಗೆದುಕೊಳ್ಬೇಕು. ಅದಕ್ಕೆ ಹಿಂದೆಲ್ಲ ಮನೆಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ತಂತಿ ಕಟ್ಟಿರ್ತಿದ್ರು, ಅದ್ರ ಮೇಲೆ ಮಡಿಬಟ್ಟೆ ಹಾಕೊಳ್ತಿದ್ರು. ಅದಕ್ಕೆ ಮಡಿಕೋಲ್ ಅಂತ ಒಂದು ಇಟ್ಕೊಳ್ತಾ ಇದ್ರು. ಆ ಮಡಿಕೋಲ್ ಒಂದು ಇರಬೇಕು. ಆ ಕೋಲ್ನ ಅವ್ರು ಬಿಟ್ಟು ಇನ್ನೊಬ್ರು ಮುಟ್ಟೋಂಗೇ ಇಲ್ಲ. ಆ ಮಡಿಗೋಲ್ನ ಜೋಪಾನವಾಗಿ ಇಡ್ತೀವಿ. ಹಿಂದಿನ ಪದ್ಧತಿಗಳು ಬಹಳ ಇದೆ ಇವ್ರೆ. ಆ ಪದ್ಧತಿಗಳು ಮಾಡಿದ್ದು ಶ್ರೇಯಸ್ಸೆ. ನೋಡಿ, ಆ ಹಿಂದಿನ ಪದ್ಧತಿಗಳು ಇವತ್ತು ಕೆಲಸ ಬರ್ತಿದೆ. ಹಿಂದೆ ಅಂತರದಿಂದ ಮಾತಾಡೋದಿತ್ತು, ಹತ್ರಕ್ಕೆ ಒಬ್ಬೊಬ್ರಿಗೊಬ್ರು, ಯಾಕೆಂದ್ರೆ ಅಲ್ಲಿ ಆ ಮಾತಾಡುವಾಗ ಉಗುಳು ಬೀಳುತ್ತೋ, ಆ ಎಂಜಿಲ್ ಬೀಳುತ್ತೆ ಅನ್ನೋದಕ್ಕೋಸ್ಕರ ದೂರ ದೂರ ನಿಂತು ಮಾತಾಡೋದಿತ್ತು. ಬರ್ತಾ ಬರ್ತಾ ಏನಪ್ಪಾ ಅಂದ್ರೆ ಅದು ಬಹಳ ಕ್ಲೋಸ್ ಆಯ್ತು, ಮುತ್ತು ಕೊಟ್ಟುಕೊಂಡೆ ಮಾತಾಡುವಂತ ಪರಿಸ್ಥಿತಿ ಬಂತು. ಈಗ ನೋಡ್ಬೋದು ಸುಮಾರು ಜನ ಕೆಲವರು ಇರುತ್ತೆ, ಬಾ ಆ ವರ್ತನೆ, ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯ ಎಲ್ಲಿಂದ ಹುಟ್ಕೊಂಡು ಬರುತ್ತೋ, ಸಂಬಂಧನೇ ಇರಲ್ಲ. ಗಂಡ ಹೆಂಡತಿ ಜೊತೆಲಿ ಹೋಗೋದು, ಒಂದು ಪಾರ್ಟಿಗೋ ಫಂಕ್ಷನ್ಗೋ ಜೊತೆಲಿ ಹೋಗೋದು, ಗಂಡ ಹೆಂಡತಿ ಜೊತೆಗೆ ಹೋಗಿ ಆ ಕಡೆಯಿಂದನೂ ಗಂಡ ಹೆಂಡತಿ ಜೊತೆಗೆ ಬಂದ್ರೆ ಇವ್ರ ಹೆಂಡತಿಗೆ ಅವ್ರು ಮುತ್ತು ಕೊಡೋದು, ಅವ್ರ ಹೆಂಡತಿಗೆ ಇವ್ರು ಮುತ್ತು ಕೊಡೋದು. ಆದ್ರೆ ಗಂಡಸರು ಮಾತ್ರ ಒಬ್ರಿಗೊಬ್ರು ತಪ್ಕೊಳ್ಳಲ್ಲ. ಹೆಣ್ಮಕ್ಳು ಮಾತ್ರ ಅವ್ರ ಅವತಾರ, ಅಬ್ಬಬ್ಬ ಬೇಡಪ್ಪ ಭಗವಂತ, ಎರಡು ಕಣ್ಣುಗಳು ನೋಡ್ಬಿಟ್ರೆ ಸಾಕಾಗ್ಬಿಡುತ್ತೆ. ಇಂತಹ ಚೇಷ್ಟೆ, ಇಂತಹ ಒಂದು ಬೇಡದ ಸಂಪ್ರದಾಯ ಇವತ್ತು ಜಾಸ್ತಿ ಆಗಿ ಹೋಗ್ತಾ ಇದೆ. ಇದೆಲ್ಲ ಜಾಸ್ತಿ ಆಗ್ತಿಂದ ಇಂಥ ಮಹಾಮಾರಿ ಕಾಯಿಲೆಗಳೆಲ್ಲ ಹಿಂದಿಂದೇನೆ ಅಂಟ್ಕೊಂಡು ಬರ್ತಾ ಇದೆ. ಕೆಲವೆಲ್ಲ ಹೇಳಿದ್ರೆ ಒಂದಷ್ಟು ಜನಕ್ಕೆ ಬೇಜಾರಾಗುತ್ತೆ. ಯಾಕೆಂದ್ರೆ ಏನೇ ಆದರೂ ಒಂದು ಹೆಣ್ಣು ಅಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಒಂದು ಹೆಣ್ಣಿಗಾಗಿ ಜೀವಗಳನ್ನ ಕಳ್ಕೊಂಡಿರ್ತಕ್ಕಂತಹ ಚರಿತ್ರೆ ಇದೆ, ಜೀವ ಕಳ್ಕೊಂಡಿರ್ತಕ್ಕಂಥ ಚರಿತ್ರೆ. ಒಂದು ಹೆಣ್ಣು ತಾನು ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ಆ ತನ್ನ ಗಂಡನಿಗೆ ಅವನು ಶಕ್ತನೋ ಅಶಕ್ತನೋ, ಅವನು ಆ ಕ್ಷಣ ಅವನು ಶಕ್ತನಲ್ದಿದ್ರು ಶಕ್ತನಾದ್ರೂ ಅವನು ಪ್ರಾಣ ತೆಕ್ಕೊಳ್ಳೋಕೆ ಹೊಟ್ಟೋಗ್ತಾನೆ. ನೋಡಿ, ಒಂದು ಹೆಣ್ಣಿನ ಒಂದು ಸಣ್ಣ ಅಚಾತುರ್ಯ ಅಂದ್ರೆ ಈ ನನಗೆ ಸ್ವಂತ, ನಂದೇ, ನನ್ನದು, ನನ್ನ ಮನೆ, ನನ್ನ ವಸ್ತು, ಆ ನನ್ನದು ಅನ್ನೋದಿದು ಸಂಪೂರ್ಣವಾಗಿ ಎಲ್ಲಪ್ಪ ಅಂದ್ರೆ ತನಗೆ ರೈಟ್ ಸಿಗದೆ ಇಲ್ಲಿ ವಿಚಾರ ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ. ಅದರ ಬೇಡವಾದ ವಿಚಾರ ಇವತ್ತು. ಆದರೆ ನಾಗರ ಪಂಚಮಿ ಮಾತ್ರ ಶ್ರದ್ಧೆಯಿಂದ ಮಾಡಿ. ನಾಗರ ಪಂಚಮಿ ಅನುಷ್ಠಾನವನ್ನ ಯಾರು ಕ್ರಮಬದ್ಧವಾಗಿ ಮಾಡಿದ್ರೆ ಒಂದು ಸರ್ಪಬಾಧೆ, ನಾಗದೋಷ, ಆಶ್ಲೇಷ ಬಲಿ ಇವೆಲ್ಲ ಮಾಡೋದಕ್ಕಿನ್ನ ನಾಗರ ಪಂಚಮಿ ನಾಳೆ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲದರ ಫಲ ಇಲ್ಲಿ ಸಿಗುತ್ತೆ. ಇದು ಒಂದು ಭಾಗ. ಹಾಗೆ ನಾಗರ ಪಂಚಮಿ ಅನುಷ್ಠಾನವನ್ನು ಮಾಡೋದ್ರಿಂದ ಸಂತಾನ ಇಲ್ದಿರತಕ್ಕಂಥವ್ರಿಗೆ, ಗರ್ಭಧಾರಣೆ ಏನೇ ಆದರೂ ಸಹಿತ ಗರ್ಭದಲ್ಲಿ ಏನೋ ದೋಷಗಳಿಂದ ಆ ನಿಲ್ಲುವಂತ ಗರ್ಭ ನಿಲ್ದಿರ ಚೆದರುವಂತಹದ್ದು, ಅದಕ್ಕೂ ಸಹಿತ ನಾಳೆ ಪರಿಹಾರ ಇದೆ. ಭಗವಂತನ ಪ್ರಾರ್ಥನೆ ಮಾಡೋಣ. ನೋಡಿ, ಇವತ್ತಿನ ಟೆಕ್ನಾಲಜಿ ಏನೇ ಇರಬಹುದು, ಆದರೆ ಭಗವಂತನ ಕೃಪೆ ಒಂದಿಲ್ದಿದ್ರೆ, ದೇವರ ಆಶೀರ್ವಾದ ಒಂದಿಲ್ದಿದ್ರೆ ನೀವು ಒಂದು 10 ಲಕ್ಷ ಅಲ್ಲ, ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಸಂತಾನ ಇಲ್ಲದಿರ IVF ಅಂತನೋ ಮಾಡ್ಕೊಳ್ಳೋಕೆ ಹೊರಟ್ರೆ ಕಡಿಮೆ ಅಂದ್ರೂ 10 ಲಕ್ಷ ರೂಪಾಯಿ ಇಲ್ದಿರ ಒಂದು ಕೇಸ್ ಆಗೋದಿಲ್ಲ. 5 ಲಕ್ಷ ಪ್ರಾರಂಭ, ಫಸ್ಟ್ 2 ಲಕ್ಷ ಅಡ್ಮಿಷನ್, 2 ಲಕ್ಷ ಹೋದ ತಕ್ಷಣ ಇನ್ನು 3 ಲಕ್ಷ ಕಟ್ಟಿ, 3 ಲಕ್ಷ ಕಟ್ಟಿದ್ಮೇಲೆ ಇನ್ನು 2 ಲಕ್ಷ ಕಟ್ಟಿ, 2 ಲಕ್ಷ ಮೇಲೆ 1 ಲಕ್ಷ ಕಟ್ಟಿ, ಒಂದಾದ್ಮೇಲೆ ಇನ್ನೊಂದು ಲಕ್ಷ ಕಟ್ಟಿ, ಗೊತ್ತಿಲ್ದಿರ 10 ಲಕ್ಷ ರೂಪಾಯಿ ಕಟ್ಟೇ ಬಿಟ್ಟಿರ್ತೀರಿ ನೀವು ಒಂದು ಮಗುವನ್ನು ಪಡಿಲಿಕ್ಕೆ. ಅಲ್ಲಿ ಒಂದು ಮಗು ಆಗಲ್ಲ, 2 ಮಕ್ಕಳಾಗತ್ತೆ. ಆ 2 ಮಕ್ಕಳ ಲಾಲನೆ ಪಾಲನೆ ಪ್ರಾರಂಭದಲ್ಲಿ ಅದು ಏನು, ಇದಾದ ನಂತರ ನೀವು ಕದಲಬಾರದು, ಮೆದಲಬಾರದು. ಇದಾದ ತಕ್ಷಣ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಯ್ತು ಅಂದ್ರೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ಬೇಕು. ಅತ್ತೆ ಒಳ್ಳೆಯವರಾದ್ರೆ ಪರವಾಗಿಲ್ಲ, ಎದ್ದು ಕಸ ಗುಡಿಸಿ ಅಂದ್ರೆ ಮುಗೀತು, ಅಲ್ಲಿ 10 ಲಕ್ಷ ರೂಪಾಯಿ ನೀರಿನಲ್ಲಿ ಹೋಮ. ಅಥವಾ ನನ್ನ ಮನೆಗೆ ಏನೋ ಒಂದು ವಂಶಕ್ಕೆ ಒಂದು ಬರ್ಲಿನಪ್ಪ ಅಂತ ಕಾದ್ರೆ ಎಲ್ಲ ಬೆಡ್ ಮೇಲೆ. ಏನು ಪ್ರಕ್ರಿಯೆ ಏನಪ್ಪ ಇದು? ಇದೆಲ್ಲ ಹಿಂದಿನ ಪದ್ಧತಿ ಇತ್ತ? ಹಿಂದೆ ತಾಯಂದ್ರು 5, 6, 8, 10 ಮಕ್ಕಳು ಹೆತ್ತಿರೋ ಇದ್ದಾರೆ. ಇವತ್ತು ಒಂದು ಮಗು ಪಡೆಯೋದಕ್ಕೆ 10 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಯಾರ ಸಮಸ್ಯೆ ಅದು? ಹೆಣ್ಣಿನ ಸಮಸ್ಯೆನಾ, ಗಂಡಿನ ಸಮಸ್ಯೆನಾ? ಈ ಸಮಸ್ಯೆ ಬರಲಿಕ್ಕೆ ಕಾರಣ ಏನು? ನಮ್ಮ ಪ್ರಾರಬ್ಧ ಕರ್ಮಗಳು. ಬಹುಶಃ ಇಂಥ ಕರ್ಮಗಳಿಗೂ ಕಳ್ಕೊಳ್ಳೋದಕ್ಕೆ ನಾಗರ ಪಂಚಮಿ ಅನುಷ್ಠಾನ ಶೀಘ್ರ ಫಲವನ್ನ ಕೊಡುತ್ತೆ. ನಾಗಾರಾಧನೆಯನ್ನ ಬಹಳ ಶಿಸ್ತಿನಿಂದ ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಆಚರಿಸಬೇಕು ಅಂತ ಹೇಳ್ತಿದ್ದೀವಿ. ಬೇರೆ ಯಾವುದೇ ಪೂಜಾನುಷ್ಠಾನದಲ್ಲಿ ಲೋಪ ಬಂದ್ರೆ ಭಗವಂತನ ಕ್ಷಮೆ ಇದೆ. ಆದರೆ ನಾಗದೇವರಲ್ಲಿ ಅದಲ್ಲ. ನಾಗರ ಅನುಷ್ಠಾನದಲ್ಲಿ ಸ್ವಲ್ಪನೂ ಯಾಮಾರೋಂಗಿಲ್ಲ. ಹಾಗೆ ಮಾಡುವ ಪದಾರ್ಥಗಳನ್ನ ಬೇರೇನೋ ಮನೇಲಿ ಅಡಿಗೆ ಪದಾರ್ಥ ಮಾಡ್ತೀವಲ್ಲ, ಮಾಡುವಾಗ ಮನೆಯಲ್ಲಿ ಮಕ್ಕಳು ಮರಿ ಇದ್ರೆ ಏನೋ ಒಂಚೂರು ತಿನ್ಲಿಕ್ಕೆ ಬಂದ್ಬಿಡುತ್ತವೆ. ಆದರೆ ಈ ವಿಚಾರದಲ್ಲಿ ಮಕ್ಕಳಿಗೂ ಕೊಡೋಂಗಿಲ್ಲ. ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಬದಲು ಭಗವಂತನಿಗೆ ನೈವೇದ್ಯ ಆಗ್ಬೇಕು. ಯಾಕೆಂದ್ರೆ ಅದು ಬರೀ ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ, ನಿಮ್ಮ ದೇಹದ ಮೇಲೆ ಇರತಕ್ಕಂಥ ಚರ್ಮಕ್ಕೆ ಸಂಬಂಧಪಟ್ಟಂಗೆ. ಈ ಸೋರಿಯಾಸಿಸ್ ಅಂತಲೋ ಅಥವಾ ಬೇರೊಂದಷ್ಟು ಚರ್ಮ ಬಾಧೆಗಳು, ಈ ಬೆವರು, ಅತಿಯಾದಂಥ ಬೆವರು, ಈ ಒಂದು ಎಲ್ಲೆಲ್ಲಿ ಕೆಲವು ಸಣ್ಣ ಸಣ್ಣ ಸಂದಗಳಂದ್ರೆ ಉಸಿರ ಗಾಳಿ ಆಡ್ದಿರೇ ಇರ್ತಕ್ಕಂಥ ಜಾಗಗಳಿದೆಯಲ್ಲ, ಅಂಥ ಜಾಗಗಳಲ್ಲೂ ರಣವಾಗಿ ಬಾಧಿಸುವಂಥದ್ದು ಈ ಒಂದು ಸಮಸ್ಯೆ, ಚರ್ಮ ಸಮಸ್ಯೆ. ಇದೆಲ್ಲವೂ ತೊಂದರೆಗಳನ್ನ ಯಾಕೆ ಬರುತ್ತೆ ಅಂದ್ರೆ, ಈಗ ನಾವು ಗೊತ್ತಿದ್ದೋ ಗೊತ್ತಿದ್ದನೋ ಎಲ್ಲೋ ಒಂದು ತಪ್ಪು ಒಪ್ಪುಗಳು ಮಾಡ್ಬಿಟ್ಟಿರ್ತೀವಲ್ವಾ,
ಅದರ ಬಾಧೆ. ಆದರೆ ಇಂಥವ್ರಿಗೂ ಸಹಿತ ನಾಗರ ಪಂಚಮಿಯಲ್ಲಿ ಒಂದು ಪರಿಹಾರ ಇದೆ. ನಿಜಕ್ಕೂ ನಾಗಾರಾಧನೆ ಮಾಡೋದು ಬಹಳ ವಿಶೇಷ. ನಾಗರ ಸೇವೆಯನ್ನ ನಾಳೆ ಮಾತ್ರ ತಪ್ಪದಿರ ನಿಮ್ಮ ಶಕ್ತಿ ಅನುಸಾರ ನೀವು ಹೀಗೆ ಮಾಡಿ ಹಾಗೆ ಮಾಡಿ, ಇದಕ್ಕೆ ಸಾಲ ಮಾಡಬೇಕಾದಿಲ್ಲ, ಸೋಲ ಮಾಡಬೇಕಾದಿಲ್ಲ, ಕಷ್ಟಪಡಬೇಕಾದಿಲ್ಲ. ಕಷ್ಟ ಮಾತ್ರ ಸ್ವಲ್ಪ ನೀವು ಶ್ರದ್ಧೆಯಿಂದ ಮಾಡುವ ಅನುಷ್ಠಾನ. ಪ್ರತಿನಿತ್ಯ ಸ್ನಾನ ಮಾಡೇ ಮಾಡ್ತೀರಿ, ನಾಳೆ ಸ್ವಲ್ಪ ಸ್ನಾನ ಮಾಡಿದ್ರೆ ಒಂದು ಸಿಸ್ಟಮ್ ಆಗಿರಲಿ. ಹಾಗೆ ಉಡುವ ಬಟ್ಟೆ ಆ ದೇವರ ಸಾನ್ನಿಧ್ಯಕ್ಕೆ ಹೋದಾಗ ಒಳ್ಳೆ ಬಟ್ಟೆ ಇರಲಿ. ಒಳ್ಳೆ ಬಟ್ಟೆ ಅಂದರೆ ಐರನ್ ಮಾಡ್ಕೊಂಡು ಹಾಕೊಳ್ಳಿ ಅಂತಲ್ಲ, ಒದ್ದೆ ಮಾಡಿ ಅದನ್ನು ಒಂದು ಮಡಿ ಅಂತ ಮಾಡ್ಕೊಂಡು ಮಡಿ ಬಟ್ಟೆ ಹಾಕೊಳ್ಳಿ. ಒಂದಿಷ್ಟು ನಾಳೆ ಶ್ರದ್ಧೆಯಿಂದ ನೀವು ಮಾಡಿದ್ರೆ ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಯಾವುದೇ ಆದರೂ ಶ್ರಮಿಸಿದ್ರೆ ಉಂಟು. ಬೀಜ ಹಾಕಿದ್ರೆ ಬೆಳೆ ಬರ್ತಕ್ಕಂಥದ್ದು. ಬೀಜನೇ ಇಲ್ದಿರೆ ಬೆಳೆಯಿಂದ ಬರಬೇಕು. ಆ ಬೆಳೆಯೂ ಇಲ್ಲ, ಸರಿಯಾದ ಸಮಯಕ್ಕೆ ನಮ್ಮ ಹೊಟ್ಟೆ ಆಹಾರವೂ ಇಲ್ಲ. ಅದರಿಂದ ನಾಗದೇವರ ಆರಾಧನೆ ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು, ಯಶಸ್ಸಿರ್ತಕ್ಕಂಥದ್ದು. ನಾಗರ ಪಂಚಮಿ, ಅದರಲ್ಲೂ ನಮ್ಮ ಈ ದಕ್ಷಿಣ ಭಾರತ ಅಥವಾ ಉತ್ತರ ಭಾರತ ಯಾವುದೇ ಭಾಗಕ್ಕೆ ಹೋದರೂ ನಾಗದೇವರ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಪ್ರತ್ಯಕ್ಷವಾಗಿ ಕಾಣುವಂತಹದ್ದು ಒಂದಷ್ಟು ದೇವತೆಗಳಿದೆ ನೋಡಿ. ಆನೆ, ಗಣಪತಿ ನೋಡಿದ ತಕ್ಷಣ ಆನೆ ನೋಡ್ತೀವಿ ನಾವು. ಆನೆ ನೋಡಿದ್ರೆ ಗಣಪತಿ ಅಂತ ಹೇಳ್ತೀವಿ. ಹಾಗೆ ನಾಗದೇವರು ನೋಡಿದ್ರೆ ಸುಬ್ರಹ್ಮಣ್ಯೇಶ್ವರ ಅಂತೀವಿ. ಜೊತೆಗೆ ರಾಹು ಕೇತುಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿರುತ್ತೆ. ಅದಕ್ಕೋಸ್ಕರ ನಾಗನಿಗೆ ಸಂಬಂಧಪಟ್ಟಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂತಹ 72,000 ನರನಾಡಿಗಳು, ಮೂಳೆಗಳು, ಮಾಂಸಖಂಡಗಳು ಎಲ್ಲವೂ ಸಹಿತ ದೇವತೆಗಳ ಆಹ್ವಾನ. ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಗ್ರಹಗಳ ಒಂದು ಆಳ್ವಿಕೆ ಇರುತ್ತೆ. ಏನೇ ಆದರೂ ನಾಗರ ಅನುಷ್ಠಾನ ಮಾತ್ರ ಕ್ರಮಬದ್ಧವಾಗಿ ಮಾಡಬೇಕು. ಅದೇ ಹೇಳಿದ್ನಲ್ಲ, ಯಾವುದೋ ಬೇರೊಬ್ಬರ ಸೈಟಲ್ಲಿ ಮಾತ್ರ ಖಂಡಿತ ಪೂಜೆ ಮಾಡಬೇಡಿ. ಅವ್ರ ಮನಸ್ಸಿಗೆ ನೊಂದುಕೊಂಡ್ರೆ ಅದು ನಿಮಗೆ ಪೂಜಾ ಫಲ ಸಿಕ್ಕೋದೇ ಇಲ್ಲ. ಅಂತ ಸ್ಥಳವನ್ನು ಹುಡ್ಕೊಳ್ಳಿ. ಮತ್ತೆ ನಾಳೆ ತಪ್ಪದೀರ ನಾಗನ ಆರಾಧನೆ ಮಾಡಿದಾದ ನಂತರ ಒಂದಿಷ್ಟು ಹುತ್ತದಿಂದ ಮಣ್ಣು ತರಬೇಕು. ಎಷ್ಟು, ಒಂದು ಹೆಬ್ಬೆಟ್ಟು, ಒಂದು ಚಿಟಿಕೆಯಷ್ಟು ಮಣ್ಣು ಮಾತ್ರ ತಗೊಂಬನ್ನಿ. ಹೋಗಿ ಆ ಹುತ್ತದ ಪೂರ್ತಿ ಮಣ್ಣು ತಗೊಂಬರೋದಲ್ಲ, ಒಂದು ಚಿಟಿಕೆಯಷ್ಟು ಮಣ್ಣು ತಗೊಂಬಂದು ನಿಮ್ಮ ಮನೆಗಿರ್ತಕ್ಕಂಥ ನಿಮ್ಮ ಪತಿದೇವರಿಗೋ, ಅಣ್ಣ ತಮ್ಮಂದರಿಗೋ, ಅಕ್ಕ ತಂಗಿಯರಿಗೋ ಎಲ್ಲರಿಗೂ ಸಹಿತ ಎಲ್ಲರಿಗೂ ಆ ಹುತ್ತದ ಮಣ್ಣಿನ ಮಹಾಪ್ರಸಾದ. ನಾಳೆ ಅದೇ ಮೃತ್ತಿಗೆ ಪ್ರಸಾದ. ಒಂದು ಮೃತ್ತಿಗೆ ಪ್ರಸಾದದ ಮುಂದೆ ಬೇರೆ ಯಾವುದೂ ಅಲ್ಲ. ಇದಕ್ಕೆ ಸೈಂಟಿಫಿಕ್ ಆಗೂ ಚಿಂತನೆ ಮಾಡಿದ್ದಾರೆ. ಆ ಮಣ್ಣಲ್ಲಿ ಎಂತಹ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಈಗಾಗಲೇ ವಿಜ್ಞಾನಿಗಳು ಪರೀಕ್ಷೆ ಮಾಡಿದ್ದಾರೆ. ಹುತ್ತದ ಮಣ್ಣಿಗೆ ಅಂತಹ ಶಕ್ತಿ ಇರುತ್ತೆ. ಆ ಹುತ್ತದ ಮಣ್ಣು ಮೃತ್ತಿಗೆಯನ್ನ ಅದನ್ನು ತಂದು ಎರಡೂ ಕಿವಿ ಹಾಳೆಗೆ ಮತ್ತು 2 ಕಣ್ಣಿನ ರೆಪ್ಪೆಗಳಿಗೆ ಮತ್ತು ಗಂಟ್ಲತ್ರ, ಎದೆಗೂಡಿಗೆ, ಹೊಕ್ಲತ್ರ ಇಷ್ಟು ಕಡೆನೂ ಹಚ್ಕೊಳ್ಳುವಂಥದ್ದಿದೆ. ಅದನ್ನ ಬೆನ್ನಿಗೂ ಹಚ್ತಾರೆ. ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು ನಾಳೆ ಬೆನ್ನು ತೊಳೆಯುವಂಥ ಹಬ್ಬ ಅಂತಲೂ ಹೇಳ್ತಾರೆ. ಹಾಗೆ ಅದನ್ನೂ ಮಾಡ್ತಾರೆ. ಏನೇ ಆದರೂ ಸಹಿತ ಒಂದಷ್ಟು ವಿಶೇಷತೆಗಳಿದೆ. ರಕ್ಷಾಬಂಧನ ಇನ್ನೇನು ಆಗೋಯ್ಗೋ ಅಂದರೆ ರಕ್ಷಾಬಂಧನ ಬಂತು, ಬಾಂಧವ್ಯ ಗಟ್ಟಿಪಡಿಸುವಂಥದ್ದು. ನಾಗರ ಪಂಚಮಿ ಅಂತೂ ನಾಳೆ ಆ ಹುತ್ತದ ಮಣ್ಣಿನಿಂದ ವಿಶೇಷವಾಗಿ ಬಾಂಧವ್ಯವನ್ನು ಬೆಸೆತಕ್ಕಂಥದ್ದು. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಲ್ಲಿ ಆ ಬಾಂಧವ್ಯವನ್ನ ಬೆಸೆತಕ್ಕಂಥದ್ದು. ನಾಗರ ಪಂಚಮಿ ಅಂದರೆ ಬರೀ ದೇವರ ಆರಾಧನೆ ಅಷ್ಟೇ ಅಲ್ಲ. ಅಣ್ಣ ತಮ್ಮಂದಿರ ಶ್ರೇಯಸ್ಸಾಗಿರ್ಲಿ, ಕುಟುಂಬ ಚೆನ್ನಾಗಿರ್ಲಿ, ನನ್ನ ತವರು ಚೆನ್ನಾಗಿರ್ಲಿ, ತವರಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಅವ್ರು ಚೆನ್ನಾಗಿರ್ಲಿ, ಅವ್ರು ಶ್ರೇಯಸ್ಕರವಾಗಿರ್ಲಿ ಅಂತ ಹೇಳುವಂತಹ ದಿನ. ಯಾವಾಗ ಭೀಮನ ಅಮಾವಾಸ್ಯೆ ಶುರುವಾಯಿತೋ ಹಬ್ಬಗಳ ಸಾಲು, ಭೀಮನ ಅಮಾವಾಸ್ಯೆಯಿಂದ ನಿರಂತರವಾಗಿ ಇನ್ನು ಹಬ್ಬಗಳೇ ಬರ್ತಕ್ಕಂಥದ್ದು. ಈ ನಗೋಯಿಗೋ ಅಂದರೆ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರಗಳು ಬಹಳ ವಿಶೇಷ. ಅದಕ್ಕಾಗಿ ಶನೇಶ್ವರನ ಈ ಬಾರಿ ಶ್ರಾವಣ ಶನಿವಾರ ಶನೇಶ್ವರನ ಮೂಲ ಸಾನ್ನಿಧ್ಯ ಅಂದರೆ ವಿಶೇಷವಾಗಿರ್ತಕ್ಕಂಥ ತಿರುನೆಲ್ಲರ ಕ್ಷೇತ್ರ, ಹಾಗೆ ಸ್ವಾಮಿಯ ಅಭಿಷೇಕವನ್ನು ಸಹಿತ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ತೀರಿ. ಶನಿವಾರದ ಕಾರ್ಯಕ್ರಮ ಅಂತೂ ಮಹತ್ತರವಾಗಿರ್ತಕ್ಕಂಥದ್ದು, ಅದ್ಧೂರಿಯಾಗಿರ್ತಕ್ಕಂಥದ್ದು. ಭಗವಂತನ ಪ್ರಾರ್ಥನೆ ಮಾಡೋಣ. ಯಾರಿಗಿಲ್ಲ ಶನಿಯ ಕಾಡಾಟ? ಒಬ್ಬರಲ್ಲ ಒಂದಲ್ಲ ಒಂಥರ ಸಮಸ್ಯೆಗಳಲ್ಲೇ ಇದ್ದೀವಿ ನಾವು. ಎಲ್ಲರೂ ಸಹಿತ ನಾವು ದಿನದ 24 ಗಂಟೆ ನೆಮ್ಮದಿಯಾಗಂತೂ ಯಾರೂ ಇಲ್ಲ, ಯಾರೂ ಇರ್ಲಿಕ್ಕಾಗುವುದಿಲ್ಲ. ಎಲ್ಲರೂ ಇದ್ದು ಬಿಟ್ರೆ ನಾವು ದೇವರು ನೋಡೋದೇ ಇಲ್ಲ. ಭಗವಂತ ಅಷ್ಟೋ ಇಷ್ಟೋ ಕೊಟ್ಟಿರ್ತಕ್ಕಂಥದ್ರಲ್ಲೇ ನಾವು ತೃಪ್ತರಾಗಿದ್ದು ಚೆನ್ನಾಗಿರೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಭಗವಂತ ಇನ್ನಷ್ಟು ಜನ ಇನ್ನಷ್ಟು ಕೊಟ್ಟಿದ್ದಾನೆ. ಅವರು ತಲೆ ಭೂಮಿನೂ ನೋಡಲ್ಲ, ಆಕಾಶ ನೋಡಲ್ಲ. ಕೆಲವರಿಗೆ ಅಧಿಕಾರ ಕೊಡ್ತಾನೆ. ಅಧಿಕಾರ ಕೊಟ್ಟ ತಕ್ಷಣ ಮುಗೀತು, ಅವನ ತಲೆಗಿದ್ದು ಸಲೀಸಾಗಿ ಆಕಾಶ ನೋಡಿ ಅಥವಾ ತೆಂಗಿನ ಮರ ನೋಡೋಕೆ ಶುರು ಮಾಡ್ತಾನೆ. ತೆಂಗಿನ ಮರ ನೋಡ್ಕೊಂಡು ನಡೀತಕ್ಕಂಥ ವ್ಯಕ್ತಿ ಒಂದಲ್ಲ ಒಂದು ದಿವಸ ಹಳ್ಳಕ್ಕೆ, ಒಂದು ಪಾತಾಳಕ್ಕೆ ಬೀಳೋದ್ರಲ್ಲಿ ಖಂಡಿತ ಸಂಶಯವೇ ಇಲ್ಲ. ಅವನು ಪಾತಾಳಕ್ಕೆ ಬಿದ್ದೋಗ್ತಾನೆ. ಆದರೆ ಆ ಮೊದಲ 4 ದಿವಸ ಮಾತ್ರ ನಾನು ನಂದು ಅನ್ನೋ ಅಹಮ್ಮು ಭಗವಂತ ಎಲ್ಲಿಗೆ ಬೇಕೋ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಬೇಕೋ ಕರ್ಕೊಂಡು ಹೋಗೋದು ಹೇಗೆ? ರಾಜ ವಿಕ್ರಮಾರ್ಕನ ಮುಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶ್ವೇತ ಕುದುರೆ, ಒಂದು ಬಿಳಿಯ ಕುದುರೆ. ರಾಜ ಸದಾಕಾಲ ಕುದುರೆ ಮೇಲೆ ಓಡಾಡ್ತಕ್ಕಂಥವನು. ರಾಜ ಕುದುರೆ ಮೇಲೆ ಓಡಾಡ್ತಕ್ಕಂಥವನಾದ್ರೂ ಆತನ ಗ್ರಹದೇಶಗಳಲ್ಲಿ ಯಾವಾಗ ಶನಿ ಪ್ರವೇಶ ಆಗ್ತಾನೆ, ಯಾವಾಗ ಶನಿಯಿಂದ ಆಗ್ತಕ್ಕಂಥ ಒಂದಷ್ಟು ದೋಷಗಳಲ್ಲಿ ಬರುತ್ತೆ, ಆಗ ರಾಜನು ಸಿಗುವಂತ ಕುದುರೆ ಶ್ವೇತವರ್ಣದ ಕುದುರೆ, ವಿಶೇಷವಾಗಿರ್ತಕ್ಕಂಥ ಕುದುರೆ, ಅದನ್ನೊಂದು ಅಚ್ಚುಕಟ್ಟಾದಂಥ ಕುದುರೆ. ಆ ಕುದುರೆಯನ್ನು ಏರಬೇಕು, ಅದರ ಮೇಲೆ ಓಡಾಡಬೇಕು ಎಂಬತಕ್ಕಂಥ ಹುಚ್ಚು ಆಸೆ ಬರುತ್ತೆ. ಕುದುರೆ ಮೇಲೆ ಕೂತಿದ್ದಷ್ಟೇ ಚಂಗನೆ ಹಾರುತ್ತೆ ಗಗನಕ್ಕೆ. ಆ ಗಗನಕ್ಕೆ ಹಾರದಾಗ ಅಂದ್ಕೊಳ್ತಾನೆ, ಅಬ್ಬಾ ಬಲೆ ಎಂತ ಸ್ಪೀಡಾಗಿ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿದ್ದೀನಿ, ನನಗೆ ಎಂತ ಶಕ್ತಿವಂತ ನಾನು, ನನಗೇ ಕರೆಕ್ಟು ಯೋಗ್ಯವಾಗಿರ್ತಕ್ಕಂಥ ಕುದುರೆ ಅಂತ. ಕರೆಕ್ಟು. ಯಾಕೆಂದ್ರೆ ಆ ದಶಾಭುಕ್ತಿನಲ್ಲಿ ಭಗವಂತ ಬಂದು ಕೂತ್ಕೊಂಡಾಗ ಅವರಿಗೇ ಕರೆಕ್ಟು ಆ ಕುದುರೆ. ಹಾಗೆ ಕೊಟ್ಟಾಗ ಮದ ಮಾತ್ಸರ್ಯ ಬೇಡ.
ಭಗವಂತ ಕೊಟ್ಟಾಗ ತಲೆಬಗ್ಸಿ ನಡೆದು 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಬದುಕನ್ನು ನಾವು ಬದುಕಬೇಕು. ಆಗಷ್ಟೇ ನಮ್ಮ ಜೀವನ ಇರತಕ್ಕಂಥದ್ದು. ಹಾಗೆ ನಾಳಿನ ನಾಗರ ಪಂಚಮಿ ಶ್ರೇಯಸ್ಕರವಾಗಿರಲಿ, ಶುಭವನ್ನು ತರಲಿ. ನಾಳೆ ಯಾರೆಲ್ಲ ನಾಗರ ಪಂಚಮಿ ಅನುಷ್ಠಾನವನ್ನು ಮಾಡ್ತಿದ್ರಿ ನಿಮ್ಮಗಳ ಕುಟುಂಬದಲ್ಲಿ ನೆಮ್ಮದಿ, ಸುಖ, ಸಂತೋಷ ಸಿಗಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗ ಇದೆ. ಪಂಚಾಂಗ ರಾಶಿ ಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಹಾಗೆ ಇವತ್ತು ನಾವು ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಇದೆ, ಒಂದೊಂದು ತಿಳ್ಕೊಳ್ತಾ ಹೋಗೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಾಗದೇವತಾಭ್ಯೋ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 12/8/2012 2021 ಗುರುವಾರ ಚತುರ್ಥಿ, ನಾಗ ಚತುರ್ಥಿ. ಇವತ್ತು ಉತ್ತರ ನಕ್ಷತ್ರ. ನಕ್ಷತ್ರ ಪ್ರಕಾರನೂ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ. 2021ಕ್ಕೆ 2012ಕ್ಕೆ ಹಿಂದಕ್ಕೆ ಬಂದ್ಬಿಟ್ಟೆ ನಾನು. 2021 ದಿನ ಕಳೆದು ಹೋಗುತ್ತೆ, ಬರ್ತಕ್ಕಂಥದ್ದಲ್ಲ. ಆದರೆ ಕಳೆಯುವಂತಹ ದಿನಗಳನ್ನು ನಾವು ಯೋಚನೆ ಮಾಡಿ ಸಮಂಜಸವಾಗಿ ಒಳ್ಳೆ ಬದುಕಿನ ನಡಿಬೇಕು. ಒಳ್ಳೆ ಬದುಕು ನಮ್ಮದಾದರೆ ಭಗವಂತ ನಮ್ಮ ಜೊತೆಯಲ್ಲೇ ಇರ್ತಾನೆ, ಎಲ್ಲೂ ಹೋಗೋದಿಲ್ಲ. ಹಾಗೆ ಈ ವ್ರತಗಳು, ಅನುಷ್ಠಾನಗಳು, ಪೂಜಾ ಪದ್ಧತಿಗಳು ಇದನ್ನು ಕ್ರಮಬದ್ಧವಾಗಿ ಮಾಡೋದ್ರಿಂದ ಅದರ ಫಲಾಫಲಗಳನ್ನು ಸಹಿತ ನಾವು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಸರ್ವಸ್ಯಾಪ್ತೇ ಸರ್ವಸಿದ್ಧಿ ಸರ್ವದೇವದೇನಾಪ್ನೋತಿ ಸರ್ವಂ ಜಯತಿ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ಹರಿಂಕಾರಾಸರ ಗರ್ಭಿತಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ಪ್ರದಾನೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕ ಭಾಸಮಂಕುಶಿಧರಾಂ ಸರ್ಘೋಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಜಗದೀಶ್ವರಿ ಜಗನ್ಮಾತಾ ದಲಿತಾಂ ಫಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬಹುದು. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥ ದಿನ. ಅರ್ಥಗರ್ಭಿತವಾದಂತಹ ಜೀವನವನ್ನು ಸಾಗಿಸುವಂತಹ ದಿನ. ವಿಶೇಷವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೆ ಕೊಡ್ತಾನೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ಕೆಲವಷ್ಟು ಬೇರೆ ಬೇರೆ ಥರ ಚಿಂತನೆಗಳಿರುತ್ತಲ್ಲ, ಅದನ್ನು ದೂರ ಮಾಡ್ಕೋಬೇಕಾಗತ್ತೆ. ನಾವು ಯಾವುದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕೋ ಅದನ್ನು ಹಾಗೆ ಸರಿಪಡಿಸ್ಕೊಂಡ್ರೆ ಮಾತ್ರನೇ. ಹಾಗೆ ನಮ್ಮ ಬದುಕನ್ನು ಹೇಗೆ ನಡ್ಕೊಳ್ಬೇಕು ಅಂತ ನಮ್ಮ ಉದ್ದೇಶ ಭಗವಂತ ನಾವು ಬರೆದಿಟ್ಟಿರ್ತಾನೋ ಹಣೆಯಲ್ಲಿ, ಅದು ಹಾಗೇ ಇರುತ್ತೆ. ಆದರೆ ಇವತ್ತು ಮೇಷರಾಶಿಯವರಿಗಂತೂ ಒಂದು ಅದೃಷ್ಟದ ದಿನ. ಬಹುಶಃ ನಾಗ ಚತುರ್ಥಿ, ಬೆಳಿಗ್ಗೆದ್ರೆ ನಾಗರ ಪಂಚಮಿ. ಈ ಶುಭ ದಿನದಂದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥ ದಿನ. ದೂರಭಾರ ಹೊರಡುವಂಥದ್ದು, ಅಕ್ಕ ತಂಗಿಯರ ಮನೆಗೋ ಅಥವಾ ಕುಟುಂಬಸ್ಥರ ಮನೆಗೋ ಅಥವಾ ಒಂದಷ್ಟು ಬಂಧು ಬಾಂಧವ್ಯವನ್ನು ಗಟ್ಟಿಪಡಿಸ್ತಕ್ಕಂಥದ್ದು ಅಥವಾ ನಿಮಗೆ ಸಿಗುವಂಥ ಒಂದು ಗಿಫ್ಟೋ ಏನೋ ಒಂದು ಒಟ್ಟಂತ ಒಂದು ಸಂತೋಷ ಅಂತೂ ಇವತ್ತು ಮೇಷರಾಶಿಯವರು ಪಡಿತೀರಿ. ಹಾಗೆ ನಿಮ್ಮ ಅಧಿಕಾರಿಗಳಿಂದ, ನಿಮ್ಮ ಮೇಲಧಿಕಾರಿಗಳಿಂದಲೂ, ನಿಮ್ಮ ಕುಟುಂಬದ ಹಿರಿಯರಿಂದಲೂ ಸಿಗುವಂಥ ಒಂದಷ್ಟು ಕಾಗದ ಪತ್ರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯು ಎಲ್ಲವೂ ಸಹಿತ ಸುಧಾರಣೆ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಗುರು ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಧರ್ಮದ ಗುರುಗಳನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ, ಮಾತಾಪಿತೃಗಳ ಪಾದಗಳಿಗೆ ನಮಸ್ಕಾರ ಮಾಡಿ. ತಂದೆ ತಾಯಿನ ದೊಡ್ಡವರು ಯಾರೂ ಅಲ್ಲ, ಮೊದಲು ತಂದೆ ತಾಯಿನೇ. ತಂದೆ ತಾಯಿ ಜನ್ಮ ಕೊಟ್ಟವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಬಹಳ ಶ್ರೇಯಸ್ಕರ. ಅಲ್ಲಿಂದಲೇ ಪ್ರಾರಂಭ ನಿಮ್ಮ ಅಭಿವೃದ್ಧಿ ಪತ್ರ. ಅಂದರೆ ಅಭಿವೃದ್ಧಿ ಅಂತಕ್ಕಂಥದ್ದೇ ಅಲ್ಲಿ. ಆ ಅಭಿವೃದ್ಧಿ ಅಂತಕ್ಕಂಥದ್ದು ಸಿಗಬೇಕಾದ್ರೆ, ನಿಮ್ಮ ಅಭಿವೃದ್ಧಿಯತ್ತ ನೀವು ನಡಿಬೇಕಾದರೂ ಅದಕ್ಕೆ ತಂದೆ ತಾಯಿ ಆಶೀರ್ವಾದ ಮುಖ್ಯ ಅಂತ ಹೇಳ್ಬೋದು. ಅದರಲ್ಲಿ ಮೇಷರಾಶಿಯವರು ತಪ್ಪದಿರ ಮಾಡಿ ಇವತ್ತು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದನ್ನ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಪಡಿಸ್ಕೊಳ್ಬಹುದು. ಮಾಡುವಂತಹ ವ್ಯಾಪಾರ ವ್ಯವಹಾರ ಅದರಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸವನ್ನೇ ತಂದುಕೊಳ್ತೀರಿ. ಆರೋಗ್ಯ ಅಷ್ಟು ಸಮಂಜಸವಾದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಅದನ್ನು ಹೇಗೆ ಸರಿಪಡಿಸ್ಕೋಬೇಕಪ್ಪ ಅನ್ನೋ ಚಿಂತನೆಯಲ್ಲಿದ್ದೀರಿ. ಆದರೆ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾದ್ದು ಮನೆದೇವರ ಪ್ರಾರ್ಥನೆ ಮಾಡಿ ನಾಗನ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯಲ್ಲಿ ಬಂದೊದಗುವಂಥ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ. ಹಾಗೆ ವೃಷಭ ರಾಶಿಯವರು ಇವತ್ತಿನ ದಿವಸ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಸೇರಿ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರುಗಿಡದ ಮೇಲೆ ಹಾಕೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿಂದಾಗಲೇ ದೂರ ಆಗುತ್ತೆ. ವೃಷಭ ರಾಶಿಯವರಿಗೆ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ ಆಗುತ್ತೆ.
ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಆ ಕೆಲಸಗಳಲ್ಲಿ ಅಷ್ಟೇ ಅಭಿವೃದ್ಧಿಯನ್ನ ಖಂಡಿತ ಕಾಣ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಶುಕ್ರ ಅನುಗ್ರಹವೂ ಚೆನ್ನಾಗಿದೆ. ಸರಿಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ ಒಂದು ತರಹ ಭವಿಷ್ಯತ್ತಾದ್ರೆ 2ರ ನಂತರ ಒಂದು ಸ್ವಲ್ಪ ಅಸಮಾಧಾನ ಆಗಬಹುದು. ಯಾಕೆಂದ್ರೆ ಆ ಸಮಯದಲ್ಲಿ ನಿಮ್ಮ ಮೇಲಧಿಕಾರಿಗಳು, ಜೊತೆಲಿರ್ತಕ್ಕಂಥ ಸಹಪಾಠಿಗಳು ಅಥವಾ ಕುಟುಂಬದಲ್ಲಿರ್ತಕ್ಕಂಥವರು ಅವ್ರು ಆಡುವಂತಹ ಮಾತುಗಳು ಸ್ವಲ್ಪ ಮನಸ್ಸಿಗೆ ನೋವು ಕೊಡುವಂಥದ್ದಾಗತ್ತೆ. ಈ ಸಮಯದಲ್ಲೇ ನೀವು ಎಚ್ಚರಿಕೆ ತೆಗೆದುಕೊಳ್ಬೇಕು. ಈ ಸಮಯದಲ್ಲಿ ನೀವು ಜಾಗರೂಕತರಾಗಿದ್ದು ಒಂದಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಖಂಡಿತ ಒಳ್ಳೆ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಈ ಸಮಯವನ್ನ ನೀವು ಎಚ್ಚರಿಕೆಯಿಂದಲೇ ನೋಡಬೇಕು. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡುವಂತದ್ದಾಗ್ಲಿ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಾಧ್ಯವಾದರೆ 1 ಚಿಟಿಕೆ ಬೆಲ್ಲವನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ನೀರಿಗೆ ಹಾಕಿದ್ರೆ, ಬೆಲ್ಲ ದೃಷ್ಟಿ ತೆಗೆದು ನೀರಿಗೆ ಹಾಕಿದ್ರು ಸಹಿತ ಒಂದಷ್ಟು ಕರ್ಮಫಲ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ನಿಮಗಾಗುತ್ತೆ. ವೃತ್ತಿ ಧರ್ಮದಲ್ಲೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬಹುದಾಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೊದಲ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ ಹೆಸರು ಹೇಳಿ ಮಾ, ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಪ್ರಮೀಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದೀವಿ ಮ್ಯಾಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು ಮ್ಯಾಮ್. ಖಂಡಿತ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಗುರುಜಿ, ನನ್ನ ಹೆಸರು ಪ್ರಮೀಳಾ ಅಂತ. ನನ್ಗೆ ಮದ್ವೆ ಆಗಿ ಒಂದು 5 ವರ್ಷ ಆಯ್ತು ಗುರುಜಿ. ಎಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಹಸ್ಬೆಂಡ್ ಮಾತ್ರ ಪ್ರಾಬ್ಲಮ್ ಅಂತ ಅಂದಿದ್ದಾರೆ ಗುರುಜಿ. ಅದೇ ನಿಮ್ದು ಇದು ಹ್ಯಾಡ್ ನೋಡ್ತಾ ಇದ್ದೆ ಗುರುಜಿ, ಅದ್ರ ಬಗ್ಗೆ ಹೆಂಗೆ ಅಂತ ಕೇಳಕ್. ಇದ್ರ ಬಗ್ಗೆ ಸಂತಾನ ಸಮಸ್ಯೆಗೆ ಹೌದು, ಮೊನ್ನೆ ಅಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ ನಾವು. ಬ್ರೂಮ್ಯಾಕ್ಸ್ ಫೋರ್ಟ್ ಅಂತ, ಇದ್ರ ಬಗ್ಗೆ ಹೇಳ್ತಿದ್ದೀರಾ? ಹೌದು ಗುರುಜಿ. ಬ್ರೂಮ್ಯಾಕ್ಸ್ ಫೋರ್ಟ್ ಅಂತಕ್ಕಂಥದ್ದು ಇದು ಬರೀ ಸಂತಾನಕ್ಕಷ್ಟೇ ಅಂತನಲ್ಲ, ಇದೊಂದು ರಾಮಬಾಣವಾಗಿ ಆರೋಗ್ಯ ವೃದ್ಧಿಗಾಗಿ ಅಂತ ಹೇಳಿದ್ರು ತಪ್ಪಾಗಲಾರದು. ನರನಾಡಿಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದು. ಇದಕ್ಕೆ ವಯಸ್ಸಿನ ತಾರತಮ್ಯವಿಲ್ಲ. ಯಾಕೆಂದ್ರೆ ನರಗಳಲ್ಲಿ ಇರ್ತಕ್ಕಂಥ ನರದೌರ್ಬಲ್ಯಕ್ಕೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮಲ್ಲಿ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ಸಂತಾನಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಗೂ ಇದರಲ್ಲಿದೆ. ಸಂತಾನಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುವಂತಹದ್ದು ಈ ಒಂದು ಬ್ರೂಮ್ಯಾಕ್ಸ್ ಫೋರ್ಟ್. ಇದು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನ ನಾವು ಮೊನ್ನೆ ಅಷ್ಟೇ ಹೇಳಿದ್ವಿ. ನಾವು ಈ ನೋಡಿದ್ರ ತಾವು? ಹೌದು ಗುರುಜಿ, ಮೊನ್ನೆ ನೋಡಿದ್ವಿ. ಅದ್ ನೋಡಿದ ತಕ್ಷಣ ಆಯ್ತು, ಅದಕ್ಕೆ ನಾನು ಕರೆ ಮಾಡಿದೆ ಗುರುಜಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಇದನ್ನ ವೈದ್ಯರು ಸಲಹೆ ಕೊಡ್ತಿದ್ದಾರೆ, ವೈದ್ಯರು ಸಹಿತ ಹೇಳ್ತಾ ಇದ್ದಾರೆ ಈ ಮಾತನ್ನ. ಯಾಕೆಂದ್ರೆ ಇದರಲ್ಲಿ ಅಂತಹ ಒಂದು ಶಕ್ತಿ ಇದೆ. ಇದು ಸಂಪೂರ್ಣವಾಗಿ ಆಯುರ್ವೇದಿಕ್ ಅಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರ್ತಕ್ಕಂಥದ್ದಾದ್ರಿಂದ ಇದು ದಾಂಪತ್ಯಕ್ಕೂ ಚೆನ್ನಾಗಿರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಎಷ್ಟೋ ಜನ ಸ್ಟ್ರೋಕ್ ಹೊಡೆದಿರ್ತಕ್ಕಂಥವ್ರು ಮತ್ತು ನರಗಳಲ್ಲಿ ವೀಕ್ ಆಗಿರ್ತಕ್ಕಂಥವ್ರು, ನಡಿಲಿಕ್ಕೆ ಕೈಲಾಗದಿರತಕ್ಕಂಥವ್ರು, ಈ ಮಂಡಿ ಚಿಪ್ಪು ನೋವು ಬಂದು 10 ಹೆಜ್ಜೆ ನಡಿಲಿಕ್ಕೆ ಆಗಲ್ವ, ಅಂದ್ರೆ ನರಗಳಲ್ಲಿ ಸಂಬಂಧಪಟ್ಟದ್ದು, ನರಗಳಿಗೆ ರಕ್ತ ಚಲನೆಯನ್ನ ಸ್ಪೀಡ್ ಆಗಿ ಕೊಡ್ತಕ್ಕಂಥದ್ರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿ ಇದೆ ಅಂತಕ್ಕಂಥದಕ್ಕೋಸ್ಕರನೇ ಈ ಒಂದು ಬ್ರೂಮ್ಯಾಕ್ಸ್ ಫೋರ್ಟ್ ಅಂತಕ್ಕಂಥದ್ದನ್ನ, ಇದು ಬಹಳ ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಒಂದು ಆಯುರ್ವೇದಿಕ್ ಇರತಕ್ಕಂಥದ್ರಿಂದ ನಾನು ನನ್ನ ಕಾರ್ಯಕ್ರಮದಲ್ಲಿ ತೋರಿಸಿದ್ದೇನೆ ತಾಯಿ. ಇದನ್ನು ತಗೊಳ್ಬಹುದು, ತಗೊಳ್ಳಿ, ನಿಮ್ಮ ಸಂತಾನಕ್ಕೂ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ಗುರುಜಿಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ, ಕರ್ಕಾಟಕ ರಾಶಿ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಹಾಗೆ ಸಂದೇಹ ಇರತಕ್ಕಂಥದ್ರ ಬಗ್ಗೆ ಈ ಬ್ರೂಮ್ಯಾಕ್ಸ್ ಫೋರ್ಟ್ ಅಂತಕ್ಕಂಥದ್ದು ಇದೆಯಲ್ಲ, ಈ ಬ್ರೂಮ್ಯಾಕ್ಸ್ ಫೋರ್ಟ್ ಅಂತಕ್ಕಂಥದ್ದು ಇದ್ರ ಬಗ್ಗೆ ಯಾರು ಅಕಲ್ಪನೆ ಕಟ್ಕೊಳ್ಬಾರದು. ಯಾಕೆಂದ್ರೆ ಇವತ್ತೆಷ್ಟೋ ಕುಟುಂಬಗಳಲ್ಲಿ ಸಂತಾನ ಇಲ್ದಿರ ಒದ್ದಾಡ್ತಾ ಇದ್ದೀರಿ, ದಾಂಪತ್ಯದಲ್ಲಿ ನೆಮ್ಮದಿ ಇಲ್ದಿರ ಒದ್ದಾಡ್ತಾ ಇದ್ದೀರಿ, ಸಮಸ್ಯೆಗಳನ್ನು ಹೊತ್ತಿದ್ದೀರಿ, ನರನಾಡಿಗಳಿಗೆ ಶಕ್ತಿ ಇಲ್ಲದಂತ ರೀತಿಯಲ್ಲಿದ್ದೀರಿ. ಇದು ಆರೋಗ್ಯಕ್ಕೂ ಬೇಕಾಗಿರ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದೆ, ಇದು ಬರೀ ದಾಂಪತ್ಯ ಸುಖ ಸಂತೋಷಕ್ಕಷ್ಟೇ ಅಲ್ಲ, ಇದರಲ್ಲಿ ಮತ್ತೊಂದು ಮೂಲಾರ್ಥವಿದೆ. ಯಾರಿಗೆ ನರನಾಡಿಗಳ ಸಮಸ್ಯೆ ಇದೆ ಅವರು ಇದನ್ನು ತೆಗೆದುಕೊಳ್ಬಹುದು. ಹಾಗೆ ಇದು ಬರೀ ಪುರುಷರಿಗೆ ಮಾತ್ರನ? ಖಂಡಿತ ಸುಳ್ಳು. ಪುರುಷರಾದ್ರೂ ಸ್ತ್ರೀಯರಾದ್ರೂ ಯಾರಾದ್ರೂ ತಗೊಳ್ಬಹುದು ಅಂತ ಹೇಳಿದ್ದೇನೆ. ಹೆಣ್ಣುಮಕ್ಕಳಲ್ಲಿ ಸಮಸ್ಯೆ ಇದ್ರೆ ಹೆಣ್ಣುಮಕ್ಕಳು ತಗೊಳ್ಳಿ, ಗಂಡ್ಮಕ್ಕಳ ಸಮಸ್ಯೆ ಇದ್ರೆ ಗಂಡ್ಮಕ್ಕಳು ತಗೊಳ್ಳಿ, ದಾಂಪತ್ಯದಲ್ಲಿ ನೆಮ್ಮದಿ ಬೇಕು ಅಂದ್ರೆ ಖಂಡಿತ ನೆಮ್ಮದಿಗೋಸ್ಕರ ತಗೊಳ್ಳಿ. ಅದಕ್ಕಿಂತ ಹೆಚ್ಚಿನಾಗಿ 24 ಗಂಟೆ ಸುಸ್ತು ಎಲ್ಲಂದ್ರಲ್ಲೇ ದೇಹ ಕುಸಿಯುತ್ತೆ, ಆಗಲ್ಲ, 10 ಹೆಜ್ಜೆ ನಡಿಲಿಕ್ಕಾಗಲ್ಲ ಅಂಥವ್ರು ಖಂಡಿತ ತಗೊಳ್ಳಿ.
ಎಲ್ಲರಿಗೂ ಯೂಸ್ ಆಗುವಂತಹದ್ದು. ಆದರೆ ಇದ್ರ ಮೇಲೆ ಇರ್ತಕ್ಕಂಥ ಕುದುರೆ ಚಿತ್ರ ನೋಡಿದಾಗ ಏನೋ ಅಸಮಾಧಾನ ಪಡುವಂಥದ್ದು, ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು, ಏನಪ್ಪಾ ಇದು ಗುರುಗಳೇನಪ್ಪ ಬೆಳಗ್ಗೆ ಇದನ್ನು ತೋರಿಸಿದ್ರು, ಅದಲ್ಲ. ಇದರೊಳಗಿರ್ತಕ್ಕಂತಹ ಆಯುರ್ವೇದಿಕ್ ಕಂಟೆಂಟ್ ಆಗಿದೆ. ಇದರಲ್ಲಿರ್ತಕ್ಕಂಥದ್ದು ನರನಾಳಿಗಳಿಗೆ ಶಕ್ತಿ ಕೊಡುವಂತಹದ್ದಿದೆ. ಅದಕ್ಕಾಗಿ ಬ್ರೂಮ್ಯಾಕ್ಸ್ ಫೋರ್ಟು ನಂಬರ್ 1 ಸ್ಥಾನದಲ್ಲಿದೆ. ತಗೊಳ್ಳಿ, ಒಳ್ಳೇದಾಗ್ಲಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಪ್ರತಿಯೊಬ್ಬರಿಗೂ ಸಹಿತ ಬೇಕಾಗಿರ್ತಕ್ಕಂಥದ್ದೇ ಇದು. ಇವತ್ತಿನ ದಿನಚರಿಯಲ್ಲಿ ಸರಿಯಾಗಿ ಊಟ ಆಹಾರ ಪದ್ಧತಿ ಸರಿಯಾಗಿಲ್ಲ, ನಮ್ಮ ಆಹಾರದಲ್ಲಿ ಅಂತ ಶಕ್ತಿ ಇಲ್ಲ, ಎಲ್ಲ ಜಂಕ್ ಫುಡ್ ತಿಂತಾ ಇದ್ದೇನೋ, ಅದರಿಂದ ನಮ್ಮ ಇರುವಂಥ ಪರಿಸ್ಥಿತಿಗಳಾಗ್ತಾ ಇದೆ. ಅದಕ್ಕಾಗಿ ಆರೋಗ್ಯ ಚೆನ್ನಾಗಿರ್ಲಿ. ಇದರೊಳಗಿರ್ತಕ್ಕಂಥ ಪದಾರ್ಥಗಳೇನು ಅಂತ ಸದ್ಯದಲ್ಲೇ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಯಾಕೆಂದ್ರೆ ಅಶ್ವಗಂಧ ಆಗಿರ್ಬೋದು, ಅದರಲ್ಲಿ ಇನ್ನಷ್ಟು ಒರಿಜಿನಲ್ ಇದೆ. ಆ ಪದಗಳು ನಾನು ಹೇಳೋದಕ್ಕಿಂತ ನಿಮಗೆ ತೋರಿಸ್ಬೇಕು ನಾವು. ಇದರೊಳಗಿರ್ತಕ್ಕಂತಹ ಒರಿಜಿನಾಲಿಟಿ ಪದಾರ್ಥ ಏನು, ಯಾತಕ್ಕಾಗಿ ಇದ್ರ ಬಗ್ಗೆ ಆನಂದ್ ಗುರುಗಳು ಇಷ್ಟೊಂದು ಹೇಳ್ತಿದ್ದಾರೆ ಅಂದ್ರೆ, ಇಂಥ ವಿಚಾರಗಳು ಹೇಳಬೇಕಾದ್ರೆ 100 ಬಾರಿ ನಾವು ಚಿಂತನೆ ಮಾಡ್ತೀವಿ. ಯಾಕೆಂದ್ರೆ ಯಾವುದೇ ಒಂದು ಮೂಲಿಕೆ ಬಗ್ಗೆ ನಾನು ಮಾತಾಡಬೇಕಾದ್ರೂ ಅದರ ಪೂರ್ವಾಪರ ಮಾಹಿತಿ ಸ್ಪಷ್ಟವಾಗಿ 10 ಜನಗಳು ಅದರ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದು, ಅದು ಸ್ಪಷ್ಟತೆ ಇದೆ, ಅದು ಸತ್ಯ ಇದೆ, ಅದು ನಡೆಯುತ್ತೆ ಅಂದ್ರೆ ಮಾತ್ರ. ಜೊತೆಗೆ ಗ್ರಂಥಗಳಲ್ಲಿ ಇದರ ಆಧಾರ ಇರಬೇಕು. ಯಾವುದೇ ವನಸಿರಿ ಗ್ರಂಥಗಳಲ್ಲಿ ಆಧಾರ ಇದ್ದರೆ ಮಾತ್ರ ಅದು ದೇಹದ ಆರೋಗ್ಯಕ್ಕೆ ಸಂಬಂಧಪಡೋದು. ಯಾಕೆಂದ್ರೆ ಋಷಿಮುನಿಗಳ ಕಾಲದಿಂದ ಬಂದಿರತಕ್ಕಂಥದ್ದು. ಶಿಲಾಜಿತ್ ಎಂಬತಕ್ಕಂಥದ್ದು ನಿಮಗೆ ಗೊತ್ತಿದೆಯೋ ಇಲ್ವೋ? ಒಂದಷ್ಟು ಜನಕ್ಕಂತೂ ಶಿಲಾಜಿತ್ ಬಗ್ಗೆ ಗೊತ್ತು. ಆದರೆ ಶಿಲಾಜಿತ್ ಇದ್ರೆ ಮಾತ್ರ ನರನಾಡಿಗಳಿಗೆ ಶಕ್ತಿ ಕೊಡುವಂತಹದ್ದು. ಶಿಲಾಜಿತ್ ಅಂತಕ್ಕಂಥದ್ದು 72,000 ನರನಾಡಿಗಳಿಗೂ ಎಲ್ಲಿ ರಕ್ತ ಚಲನೆ ಆಗದಿರ ನಿಂತಿರುತ್ತೆ ಅದನ್ನ ಮೂವ್ ಮಾಡತಕ್ಕಂಥದ್ದು, ಫೋರ್ಸ್ ಮಾಡತಕ್ಕಂಥದ್ದು, ಅದು ಶಿಲಾಜಿತ್ ಕೆಲಸ. ಆದ್ರೆ ಒರಿಜಿನಲ್ ಶಿಲಾಜಿತ್ ಸಿಗೋದು ತುಂಬಾ ಕಷ್ಟ. ಶಿಲಾಜಿತ್ ಅಂದ್ರೆ ಎಲ್ಲಿ ಸಿಗುತ್ತೆ? ದಟ್ಟವಾದಂತಹ ಅರಣ್ಯ ಆಗಿರಬೇಕು, ಹಿಮ ಪ್ರದೇಶ ಆಗಿರಬೇಕು, ಅಲ್ಲಿ ಹಿಮ ಇರುವಂತಹ ಸ್ಥಳ ಆಗಿರಬೇಕು. ಅದರಲ್ಲಿ ಬೆಟ್ಟದ ಮೇಲೆ ಕಲ್ಲಿನ ಮೇಲೆ ಎಲ್ಲೋ ಒಂದು ಶಿಲಾಜಿತ್ ಅಂದ್ರೆ ಸಂಪೂರ್ಣ ಕಪ್ಪಿಂದ ಇರ್ತಕ್ಕಂಥ ಇಷ್ಟು ದಪ್ಪ ಇರುತ್ತೆ. ಅದು ಗ್ರಾಮೇ ತುಂಬಾ ಬೆಲೆ. ನಾವು ಈ ಗೋರೋಜನ ಅಂತ ಏನು ಹೇಳ್ತೀವಲ್ಲ, ಹಸುವಿನ ಗರ್ಭದಲ್ಲಿ ಇರ್ತಕ್ಕಂಥದ್ದು ಗೋರೋಜನ, ಅದು ತುಂಬಾ ಬೆಲೆ. ಅದು ಹಂಗೆಲ್ಲ ಸಿಗಲ್ಲ, ಎಲ್ಲಾ ಹಸುಗಳಲ್ಲಿ ಬರಲ್ಲ ಗೋರೋಜನ. ಗೋರೋಜನ ಇರೋ ಹಸುಗಳು ಸ್ವಲ್ಪ, ಎಲ್ಲೋ 1,000 ಹಸುಗಳಲ್ಲಿ 1-2 ಹಸುಗಳಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ಅದು ತುಂಬಾ ಬೆಲೆ. ಇದೆಲ್ಲ ವೈದ್ಯಶಾಸ್ತ್ರದಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂತಹದ್ದು. ಹಾಗೆ ಶಿಲಾಜಿತ್ತು, ಇಂತಹವೆಲ್ಲ ಶಂಕುಪುಷ್ಟಿ, ಇವೆಲ್ಲವೂ ಬಹಳ ತೂಕವಾಗಿರುವಂತಹ ಪದಾರ್ಥಗಳು ಹಾಕಿ ಮಾಡೋದ್ರಿಂದ ಈ ಬ್ರೂಮ್ಯಾಕ್ಸ್ಗೆ ತನ್ನದೇ ಆದಂತಹ ಶಕ್ತಿ ಇದರಲ್ಲಿದೆ. ಈ ಶಕ್ತಿ ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ. ಯಾಕೆಂದ್ರೆ ಒಂಥರ ಮನಸ್ಸಲ್ಲಿ ಇರ್ತಕ್ಕಂತಹ ಆಸೆಗಳು, ಎಷ್ಟೋ ಆಸೆಗಳು ಇಟ್ಕೊಂಡಿರ್ತೀರಿ. ನನ್ನ ಜೀವನ ಹೀಗಿರ್ಬೇಕು, ಹಾಗಿರ್ಬೇಕು, ನನ್ನ ಬದುಕು ಹಂಗಿರ್ಬೇಕು, ಹಿಂಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಆಸೆ ಈಡೇರಬೇಕಾದ್ರೆ ಇಂತಹದ್ದರ ಸಹಾಯ ತಗೊಳ್ಬೇಕಾಗತ್ತೆ. ಖಂಡಿತ ತಪ್ಪಲ್ಲ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ರಾಶಿಫಲ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಅಸಮಾಧಾನ ಎಂಬತಕ್ಕಂಥದ್ದು ನಿಮಗೆ ಬೇಡ. ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಲ್ಲೂ ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಮಂತ್ರ, ತಂತ್ರ, ಯಂತ್ರ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮಬಲ. ಇವತ್ತು ನಿಮ್ಮ ಆತ್ಮಬಲವನ್ನು ನಂಬಿಕೊಂಡು ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರು ದರ್ಶನ ಮಾಡಿಕೊಂಡು ನಿಮ್ಮ ಧರ್ಮದ ಗುರುಗಳನ್ನೇ ನೀವು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನ ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಶಾಂತಿ, ನೆಮ್ಮದಿ ಇದೆ. ಆದ್ರೆ ಮನಸ್ಸಲ್ಲಿ ಒಂದು ಆತಂಕ ಇದೆ, ಒಂದಿಷ್ಟು ಭಯ ಇದೆ. ಮಾಡದಿರತಕ್ಕಂಥ ತಪ್ಪಿಗೆ ಎಲ್ಲಿ ತಲೆ ಮೇಲೆ ಬಂದ್ಬಿಡುತ್ತೋ, ಅಥವಾ ಹಿಂದೆ ಯಾವತ್ತೋ ಮಾಡಿದೀನಿ ತಪ್ಪನ್ನ ಇವತ್ತು ಜನಗಳು ಬಂದು ಒಪ್ಕೊಳ್ಳೋಕ್ಕಾಗಲ್ಲ. ಅಂತದ್ರಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಹೇಗೆ ಸಿಕ್ಕಾಕೊಳ್ತೀವಿ ಅಂದ್ರೆ, ಒಂದಷ್ಟು ಪರ್ಸೆಂಟೇಜು ಶನಿ ದೃಷ್ಟಿಕೋನ ಇವತ್ತು ಸಮಂಜಸ ಅಲ್ಲ ಕರ್ಕಾಟಕ ರಾಶಿಯವರಿಗೆ. ಅದರಿಂದ ಇಂಥ ಪರಿಸ್ಥಿತಿನಲ್ಲಿ ಶನೈಶ್ಚರ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರವನ್ನ ಪಠನೆ ಮಾಡಿದ್ರೆ ಖಂಡಿತ ಆ ಸಮಸ್ಯೆಯಿಂದಲೂ ಹೊರಗಡೆ ಬರ್ತೀರಿ. ಇವತ್ತು ಬಹಳ ವಿಶೇಷ ಕರ್ಕಾಟಕ ರಾಶಿಯವರು. ಇನ್ನ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದಲೂ ಸಾಕಷ್ಟು ಅನುಕೂಲ ಇದೆ. ಹಾಗೆ ಶುಕ್ರನ ಅನುಕೂಲ, ಶುಕ್ರಾನುಗ್ರಹದಿಂದಲೂ ಅನುಕೂಲ ಇದೆ. ಆದ್ರೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಸೌಮ್ಯದಿಂದ, ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಇವತ್ತು ಸ್ವಲ್ಪ ಗರ್ಜನೆ ಜಾಸ್ತಿ ಮಾಡ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಸಭೆ ಸಮಾರಂಭ ಅಥವಾ ಯಾವುದೇ ಒಂದು ಆಸ್ಥಾನ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇಂತಹ ಕಡೆ ಹೋದಾಗ್ಲೂ ಸಹಿತ ಒಂದಷ್ಟು ಸಮಸ್ಯೆಗಳನ್ನು ನೋಡ್ತೀರಿ. ಆ ಸಮಸ್ಯೆಗಳಿಂದ ನೋಡೋದು ಸಮಂಜಸ ಅಲ್ಲ. ಹಾಗೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಬೇಕಾದಂಥವ್ರು ಕಾಣ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯನ್ನ ಆರಾಧನೆ ಮಾಡಿ. ಹಾಗೆ ಇವತ್ತು ಹಳದಿ ಕಲರ್ ಹೂವಿನಿಂದ, ಹಳದಿ ಕಲರ್ ಹೂವು, ಹಳದಿ ಕಲರ್ ಗಂಧ, ಹಳದಿ ಕಲರ್ ಪುಷ್ಪ ಇಂಥದ್ದನ್ನ ಗುರು ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಅಥವಾ ನಿಮ್ಮ ಮನೆಯಲ್ಲೇ ರಾಯರ ಫೋಟೋ ಅಥವಾ ಬಾಬಾರವ್ರ ಫೋಟೋ ಅಥವಾ ಬಾಬಾರವರ ಆಸ್ಥಾನ ಇಂಥ ಕಡೆ ಹೋಗಿ ಆ ಹಳದಿ ಕಲರ್ ಪುಷ್ಪಗಳನ್ನು ಅಥವಾ ಹಳದಿ ಕಲರ್ ವಸ್ತ್ರವನ್ನು ಇಂಥದ್ದನ್ನು ಕೊಟ್ಟು, ಗಂಧವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾರು ಒಂಚೂರು ತಿನ್ಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡಿ, ಬಾಬಾರವ್ರನ್ನ ಪ್ರಾರ್ಥನೆ ಮಾಡಿ, ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ.
ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಅನುಗ್ರಹ ಇದೆ, ಬುಧನ ಅನುಗ್ರಹ ಇದೆ. ಇವತ್ತಿನ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಸ್ಥಿತಿಗತಿಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಮಂದಗತಿಯಲ್ಲಿ ಹೋಗುವಂತಹದ್ದು ಮಧ್ಯಾಹ್ನ 12ರಿಂದ 4ರವರೆಗೂ ಇರಬೇಕು. ಆ ಸಮಯದಲ್ಲೂ ಸಹಿತ ಒಂದಷ್ಟು ವೇಗವಾಗಿ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಿದೆ. ಹಾಗೆ ಇವತ್ತಿನ ದಿವಸ ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ, ಫಲಾಫಲಗಳನ್ನು ವೃದ್ಧಿಸ್ಕೊಳ್ಬೇಕಾದ್ರೂ, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಸ್ಥಿಮಿತವಾಗಿ ನೀವು ಅನುಕೂಲ ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಮಾತಾಡಿ. ಮೇಲಧಿಕಾರಿಗಳಿಂದ ಏನಾದರೂ ಸಣ್ಣಪಟ್ಟ ವ್ಯತ್ಯಾಸಗಳಾಗಿ ಮಾತು ತಿನ್ನುವಂಥ ಪರಿಸ್ಥಿತಿ ಎದುರಾಗಬಹುದು. ಆದರೆ ಕ್ಷಮೆ ಯಾಚಿಸುವಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ನೋಡಿ, ನಾವು ತಪ್ಪು ಮಾಡಿದೀವೋ ಬಿಟ್ಟಿದ್ದೇವೋ, ನಮ್ಮ ಮೇಲಧಿಕಾರಿಗಳು ಅವರ ಯಾವುದೋ ಒತ್ತಡದಿಂದ ನಮ್ಮ ಮೇಲೆ ಗರ್ಜನೆ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆ ಕ್ಷಣ ಮನಸ್ಸಿಗೆ ನೋವು ಮಾಡ್ಕೊಳ್ಬಾರ್ದು. ಆ ಕ್ಷಣ ಯಾವುದೋ ಒಂದು ತಪ್ಪು, ನಮ್ಮ ಟೈಮ್ ಸರಿ ಇಲ್ವೇನೋ ಅನ್ಕೊಳ್ಬೇಕೆ ವಿನಃ ನಾವು ತಿರುಗಿ ಬಿದ್ದಿದ್ದೆ ಆದರೆ ಅದು ಮತ್ತೊಂಥರ ಸಮಸ್ಯೆ ಆಗುತ್ತೆ. ಯಾವತ್ತೂ ಮಾತಿಗೆ ಮಾತು ಬೆಳೆಸಲೇಬಾರ್ದು. ಎಲ್ಲ ಸಮಸ್ಯೆಗಳು ಎಲ್ಲರದ್ದು ಸಹಿತ ಒಂದು ಫ್ಯಾಮಿಲಿ ಗಂಡ ಹೆಂಡತಿರ ಮಧ್ಯದಲ್ಲೂ ಅಷ್ಟೇ, ತಂದೆ ಮಕ್ಕಳ ಮಧ್ಯದಲ್ಲೂ ಅಷ್ಟೇ ಮಾತು ಬೆಳೆಸಿದ್ರೆ ಅಲ್ಲಿ ವ್ಯಾಜ್ಯಕ್ಕೆ ತಿರ್ಕೊಳ್ಳುತ್ತೆ. ಮಾತಾಡ್ತಕ್ಕಂಥವ್ರು ಬೇರೆ ಯಾವುದೋ ಟೆನ್ಷನಲ್ಲಿ ಮಾತಾಡ್ತಿರ್ತಾರೆ. ಆ ಕ್ಷಣ ನಾವೇನು ಮಾಡಬೇಕು, ಒಂದು ಸ್ಥಳ ಬದಲಾವಣೆ ಮಾಡಬೇಕು. ಇಮ್ಮಿಡಿಯೇಟ್ ಆಗಿ ಸ್ಥಳ ಬದಲಾವಣೆ ಮಾಡಬೇಕು. ಈ ಟೈಮ್ ಸರಿ ಇಲ್ಲ, ಅವ್ರು ಜೋರಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಬಹುಶಃ ನನ್ನ ಗ್ರಹಗತಿಗಳು ಅವರ ಗ್ರಹಗತಿಗಳು ಸರಿ ಇರೋದಿಲ್ಲ. ನಾನು ಜೋರಾಗಿ ಮಾತಾಡಿದ್ರು ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರು ಜೋರಾಗಿ ಮಾತಾಡಿ ಇನ್ನಷ್ಟು ಜೋರು ಮಾಡಿದ್ರು ನಮಗೆ ತೊಂದರೆ ಆಗುತ್ತೆ. ಇಂತಹ ಪರಿಸ್ಥಿತಿ ಇದ್ದಾಗ ಬುದ್ಧಿವಂತಿಕೆಯಿಂದ ಆ ಸ್ಥಳವನ್ನು ಬದಲಾಯಿಸ್ಬಿಟ್ರೆ ಖಂಡಿತ ಆ ಸಮಸ್ಯೆ ತಪ್ಪೋಗುತ್ತೆ. ಬೀಸೋದೊಡನೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷು ಅಂತ ಹೇಳ್ತಾರಲ್ಲ, ಅಂತಹ ಪರಿಸ್ಥಿತಿ ಇವತ್ತಿದೆ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದು ಹೊಸತನವನ್ನು ಕಾಣ್ತೀರಿ, ಹೊಸ ಬದುಕಿನಡೆ ನಡೀತಿರ್ತೀರಿ. ನಿಮ್ಮದೇ ಆದಂತಹ ತೃಪ್ತಿಯಾದಂತಹ ಒಂದು ಬದುಕಿನಡೆ ನೀವು ಹಾಕುವಂತಹ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗಬಹುದು. ಕುಟುಂಬದಲ್ಲಿ ಅನಾರೋಗ್ಯ ಎಂಬತಕ್ಕಂಥದ್ದು ಬಾಧಿಸಬಹುದು. ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥ ಪರಿಸ್ಥಿತಿಯೂ ಇರಬಹುದು. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಮ್ಮಲ್ಲಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಈ ಶುಭ ದಿನ ಮಧ್ಯಾಹ್ನ 12ರಿಂದ 1 ಗಂಟೆ 20 ನಿಮಿಷದೊಳಗಾಗಿ 12ರಿಂದ 1:20 ಮಧ್ಯದಲ್ಲಿ ಯಾರಾದರೂ ಹಸಿವಿಗೆ, ಅಂದರೆ ಯಾರಿಗಾದರೂ ಹಸಿವಿರಲಿ, ಹಸಿವಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾರೊಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಅಥವಾ ಏನೂ ಇಲ್ಲ ಅಂದರೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಏನಾದ್ರು ಒಂದಿಷ್ಟು ಆಹಾರವನ್ನು ಹಾಕಿದ್ರು ಸಹಿತ ಇದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿನ ಪ್ರಾರ್ಥನೆ ಮಾಡಿ, ಭುವನೇಶ್ವರಿ ಆರಾಧನೆ ಮಾಡಿ. ಜೊತೆಗೆ ಇವತ್ತು ಸಾಧ್ಯವಾದರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಒಂದಷ್ಟು ಕಡಲೆಕಾಳು, ಬೆಲ್ಲ ಇದನ್ನ ಗುರುಗಳ ಆಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಮತ್ತಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂತಹ ದಿನ. ಹಾಗೆ ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟಗಳು ಏನೇ ಎದುರಾದರೂ ಅಲ್ಲಿಂದಲೇ ಪರಿಹಾರದ ಬಗ್ಗೆ ಚಿಂತನೆ ಮಾಡ್ತೀರಿ. ಹಾಗೆ ಇವತ್ತಿನ ದಿವಸ ಕಾಗದ ಪತ್ರಗಳಿಗೆ ಯಾವ್ದಾದ್ರು ರುಜು ಹಾಕಬೇಕಾದ್ರೆ, ಸಹಿ ಹಾಕಬೇಕಾದ್ರೆ ಒಮ್ಮೆ ಯೋಚನೆ ಮಾಡಿ. ಇವತ್ತು ದುಡುಕಬೇಡಿ, ದುಡುಕಿ ತೀರ್ಮಾನ ತಂದ್ಕೊಳ್ಳೋದು ಬೇಡ. ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಒಳ್ಳೆ ಭವಿಷ್ಯ ಇದೆ. ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ರೈತ ಬಾಂಧವರು ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದಿಷ್ಟು ವಿಶೇಷವಾದ ಆಧಿಕ ಸಿಗುವಂತ ಲಕ್ಷಣ ಇದೆ. ಹಾಗೆ ಯಾರೇ ಆದರೂ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರು ತಾಳ್ಮೆ ಸಮಾಧಾನದಿಂದ ವರ್ತನೆಯಲ್ಲಿ ಸಾಕಷ್ಟು ಫಲಾಫಲಗಳಿದೆ. ಒಂದು ಸಂತೋಷ ಸಂಭ್ರಮದಿಂದ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಒಂದಷ್ಟು ಸಂತಸವಾಗಿರ್ತಕ್ಕಂಥ ಒಳ್ಳೆ ಆಸ್ಥಾನಗಳಿಗೆ ಹೋಗಿ ಬರ್ತಕ್ಕಂಥದ್ದು ಇವತ್ತಿನ ಒಳ್ಳೆ ಫಲ ಇರತಕ್ಕಂಥದ್ದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರು ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ರು ಗುರುವಿನ ಅನುಗ್ರಹ ಇದೆ. ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ. ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಗುರು ಆಸ್ಥಾನಕ್ಕೆ ಹೊರಟಾಗ ಒಂದಿಷ್ಟು ಹಳದಿ ವಸ್ತ್ರ, ಹಳದಿ ಕಲರ್ ಬಟ್ಟೆ ಅಥವಾ ಹಳದಿ ಕಲರ್ ಹೂ, ಹಳದಿ ಕಲರ್ ಗಂಧ, ಒಂದಿಷ್ಟು ಏನಾರು ಹಣ್ಣು ಹಂಪಲುಗಳು ಇಂಥದ್ದನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಹಾಗೆ ಇವತ್ತು ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗುವಂಥ ಯೋಗ ಫಲ ಇದೆ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ತೀರ್ಮಾನ, ನಿಲುವು ಹೆಚ್ಚು ಫಲಾಫಲಗಳನ್ನು ಸಿಗುವಂಥದ್ದಿದೆ. ಹಾಗಾಗಿ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.
ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಆಶಾ ಮೇಡಮ್. ಎಲ್ಲಿಂದ ನಿನ್ನೆ ಕರೆ- ಮಾಡಿದ್ನಲ್ಲ ಮೇಡಮ್, ಗುರುಜಿ ಅವ್ರು ಇವತ್ತು ಮಾಡಕ್ ಹೇಳಿದ್ರು. ಸರಿಮ್ಮ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ ಅವರೇ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಗುರುಗಳೇ, ನಮ್ಮ ಮನೇಲಿ ಸಮಸ್ಯೆ ಇದೆ ಅಂತ ನನ್ನ ಹೇಳಿದ್ದೆ, ಅದಕ್ಕೆ ಪರಿಹಾರ ಹೇಳ್ಕೊಡಿ ಏನ್ ಗುರುಗಳೇ. ಸಮಸ್ಯೆ ತಾಯಿ? ಮತ್ತೊಮ್ಮೆ ಸ್ಪಷ್ಟೀಕರಿಸಮ್ಮ, ಮತ್ತೊಮ್ಮೆ ಹೇಳ್ತಾಯಿ. ನಮ್ಮ ಮನೇಲಿ ತುಂಬಾ ಸಮಸ್ಯೆ ಇದೆ, ಹೇಳ್ಕೊಡಿ ಗುರುಜಿ. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಗುರುಜಿ, ಅವ್ರ ಮಾವ ಹಾ, ಹೇಳಮ್ಮ. ಎಲ್ಲಾ ಹೆಣ್ಮಕ್ಳುಗಳಿಗೂ ನಿಮ್ಮಿಂದ ತುಂಬಾನೇ ಆಗಿದೆ ಸರ್ ಗುರುಜಿ. ನನ್ಗೆ ಕರೆ ಸಿಗ್ತದೆ ಅಂತಾನೆ ಗೊತ್ತಿರಲಿಲ್ಲ ಗುರುಜಿ. ತುಂಬಾ ಮಾಡಿದ್ದೆ, ನನ್ ಮಗನ್ ನೆನ್ನೆ ಹೇಳ್ದೆ, ಇದೇ ಲಾಸ್ಟ್ ಗುರುಜಿಗೆ ಮಾಡಲ್ಲ, ಇವತ್ ಮಾಡಪ್ಪ ಅಂತ. ನನ್ಗೆ ಸಿಕ್ತು ಗುರುಜಿ, ನೆನ್ನೆಯಿಂದ ತುಂಬಾ ಖುಷಿ ಆಗಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ನಿನ್ ಸಮಸ್ಯೆ ಆದ್ರೂ ಏನು ಹೇಳಮ್ಮ. ತುಂಬಾ ಮನೇಲಿ ಸಮಸ್ಯೆ ಅಂತ ಹೇಳಕ್ ಆಗ್ತಿಲ್ಲ, ಮಲ್ಕೊಳಕ್ ಆಗ್ತಿಲ್ಲ, ಕುಂತ್ಕೊಳಕ್ ಆಗ್ತಿಲ್ಲ. ನಮ್ಮ ಮಾವರ್ ತೀರೋದ್ಮೇಲೆ ಅದರಿಂದ ಮುಂಚೆಗೆ ನಾನು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬಂದು ತುಂಬಾ ನೋವು ಅನ್ಭವಿಸ್ತಾ ಗುರುಜಿ. ನಿಮಗ್ ಭೇಟಿ ಮಾಡಕ್ ಆಗಿಲ್ಲ, ನನ್ ಕರೆಗಳು ಸಿಗ್ಲಿಲ್ಲ. ಇವತ್ ಸಿಕ್ಕಿದೆ ನನಗೆ, ನೆನ್ನೆ ಇವತ್ತು. ಈ ಸಮಸ್ಯೆಯಿಂದ ಮನೇಲಿ ಮಕ್ಕಳಿಗೆ ನಮ್ಗೆ ತುಂಬಾನೇ ಸಮಸ್ಯೆ ಆಗ್ತಿದೆ ಗುರುಜಿ, ತಕೊಳಕ್ ಆಗ್ತಿಲ್ಲ. ಅಂದ್ರೆ ಮಾವ ಸತ್ತ ಮೇಲೆ ಹೀಗೆ ಅಂದ್ರೆ, ಏನ್ ಗುರುಜಿ? ಮಾವ ಸತ್ತ ಮೇಲೆ ಹೀಗಾಯ್ತಮ್ಮ? ಗುರುಜಿ, ತುಂಬಾನೇ 1 ವರ್ಷ ಆಯ್ತು ಅಮ್ಮ. ಫಸ್ಟ್ ನೀವು ಸಿಗ್ನಲ್ ಸಿಗುವಂತ ಸ್ಥಳಕ್ಕೆ ಬನ್ನಿ. ಯಾಕೆಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಸ್ವರ ಹಾಗೆಯೇ ಒಳಗೆ ಹೊರಟೋಗ್ತಾ ಇದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಸ್ವರ ನನಗೆ ಸ್ಪಷ್ಟ ಮಾಹಿತಿ ಬೇಕು, ಸಿಗ್ತಾ ಇಲ್ಲ. ಹೊರಗಡೆ ಬಂದಿದ್ದೀನಿ ಗುರುಜಿ. ಹಾ, ಹೇಳಮ್ಮ. ನಿಮ್ಮ ಮಾವ ಅವರು ತೀರ್ಕೊಂಡ ನಂತರ ನಿಮಗೆ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ. ಗುರುಜಿ ತುಂಬಾ ಅಲ್ಲೇ ಇದ್ದ. ಏನ್ ಹೇಳಿದ್ರು ಗುರುಜಿ, ಅವ್ರ ಮಾವ ತೀರ್ಕೊಳ್ಳೋದಕ್ಕೂ 3 ತಿಂಗಳು ಹಿಂದೆ ಅವ್ರ ಭಾವನ್ ಮನೇಲಿ ಕಳ್ಸಿದ್ರು. ಸೊ ಅವ್ರು ತೀರ್ಕೊಳ್ಳೋ ಟೈಮಲ್ಲಿ ಇವ್ರ ಜೊತೆಲಿ ಇರ್ಲಿಲ್ಲ ಅವರು. ಅವ್ರು ತೀರ್ಕೊಂಡ್ಮೇಲೆ ಇವ್ರ ಮನೇಲಿ ತುಂಬಾ ಸಮಸ್ಯೆಗಳಾಗ್ತಿದೆ, ಯಾವ್ದೋ ಆತ್ಮದ ಕಾಟ ಇವ್ರ ಮೈ ಮೇಲೆ ಬಂದಿದೆ ಅನ್ನೋದು ಇವ್ರ ಪ್ರಶ್ನೆ. ಸಮಸ್ಯೆ ಹೀಗಿದೆ. ಆದ್ರೆ ಒಂದಂತೂ ಸತ್ಯ, ಮನುಷ್ಯ ಈ ದೇಹದ ಒಳಗಿರ್ತಕ್ಕಂಥ ಜೀವ ಪಕ್ಷಿ, ಆ ಪ್ರಾಣಿ ಪಕ್ಷಿ, ಪ್ರಾಣ ಪಕ್ಷಿ ಅಂತಕ್ಕಂಥದ್ದು ಹಾರದ ಮೇಲೆ ಪುನಃ ಆತ್ಮಗಳ ಬಾಧೆ ಇರೋದಿಲ್ಲ ಅನ್ನೋದು ಸ್ಪಷ್ಟೀಕರಿಸುವಂತ ಮಾತು. ಎಲ್ಲರೂ ಅರ್ಥ ಮಾಡ್ಕೋಬೇಕು, ಯಾವುದೇ ಆತ್ಮಗಳು ನಮ್ಮನ್ನ ಬಾಧಿಸೋದಿಲ್ಲ. ಆದರೆ ಇಲ್ಲಾಗಿರುವಂತಹ ಸಮಸ್ಯೆ ಏನಂದ್ರೆ, ಅವರ ಆತ್ಮಕ್ಕೆ ತೃಪ್ತಿ ಸಿಗದಿದ್ದಾಗ, ಅಂದ್ರೆ ಗತಿಸಿದಂತಹ ವ್ಯಕ್ತಿ, ಸತ್ತ ವ್ಯಕ್ತಿಗೆ ಆತ್ಮಕ್ಕೆ ತೃಪ್ತಿ ಇಲ್ದಿದ್ದಾಗ, ಆತ್ಮ ಸೇರುವ ಸ್ಥಳ ಸೇರ್ಲಿದ್ದಾಗ ಅದೇ ಪ್ರಾಂತ್ಯದಲ್ಲಿ ಸುತ್ತಾಡುತ್ತೆ ಎಂಬತಕ್ಕಂಥ ಮಾತು ಇದೆ. ಇವತ್ತಿಗೂ ಸಹಿತ ಧರ್ಮಶಾಸ್ತ್ರ ಹೇಳುತ್ತೆ, ಗರುಡ ಪುರಾಣ ಹೇಳುತ್ತೆ, ವ್ಯಕ್ತಿ ಸತ್ತರೆ 16 ದಿನಗಳ ಕಾಲ, ಅದರಲ್ಲೂ 14 ದಿನ ಕಂಪ್ಲೀಟ್ ಆಗಿ ಆ ಮನೆ ಪರಿಸರದಲ್ಲೇ ಇರುತ್ತಂತೆ. ನಾವು ಅನ್ಕೊಳ್ತೀವಿ ಸತ್ತ ಕುಟುಂಬದಲ್ಲಿ ಇವತ್ತು ತೆಗೆದುಕೊಂಡು ಆ ಹೆಣನ ನಾವು ಸುಟ್ರನೋ, ನೀರಿಗೆ ಹಾಕಿದ್ರನೋ ಅಥವಾ ಒಂದು ಭೂಮಿಗೆ ಹಾಕಿದ್ರೋ ಅಲ್ಲಿ ಮುಗಿದೋಯ್ತು, ನಾವು ಮನೆಗೆ ಬಂದು ತಲೆಗೆ ಸ್ನಾನ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ಅಂತ. ಖಂಡಿತ ಅದಲ್ಲ. ಸತ್ತ ಮೇಲೆ 14 ದಿನಗಳು ಆ ಆತ್ಮ, ಆ ಮನುಷ್ಯ, ಅಂದ್ರೆ ಅಲ್ಲಿ ದೇಹ ಇರೋದಿಲ್ಲ ಅಷ್ಟೇ. ಯಾಕೆಂದ್ರೆ ದೇಹ ನಶ್ವರ, ದೇಹ ಇರೋದಿಲ್ಲ. ಆದ್ರೆ ಒಳಗಿರುವ ಆತ್ಮ ಮನೆ ಪ್ರಾಂತ್ಯದಲ್ಲೇ ಸುತ್ತಾಡ್ತಾ ಇರುತ್ತೆ. ಯಾರ್ಯಾರು ಈ ಮನೆಗೆ ಬರ್ತಿದ್ದಾರೆ, ಹೋಗ್ತಿದ್ದಾರೆ, ನನ್ನ ಬಗ್ಗೆ ಏನ್ ಮಾತಾಡ್ತಿದ್ದಾರೆ, ನನ್ನ ಬಗ್ಗೆ ಏನ್ ಕಂಪನಿ ತೋರಿಸ್ತಿದ್ದಾರೆ, ಅಥವಾ ನನ್ನ ಬಗ್ಗೆ ಏನೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಈ ಮಾತುಗಳನ್ನು ಆಲಿಸುತ್ತಂತೆ. ಮತ್ತು ಅತಿ ಹೆಚ್ಚು ಆಸೆ ಒಂದು ಆ ಮನುಷ್ಯ, ಅವರೇನಾದ್ರೂ ಆಸೆಗಳನ್ನ ಇಟ್ಕೊಂಡು ಸತ್ತಿದ್ರೆ ಆಸೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಾರಂತೆ. ಅದಕ್ಕಿಂತ ಹೆಚ್ಚಿನಾಗಿ ಹಸಿವು, ಆಹಾಕಾರ ಅಂತಕ್ಕಂಥದ್ದು ತುಂಬಿ ತುಳುಕ್ತಿರುತ್ತಂತೆ. ನೋಡಿ, ಎಷ್ಟೋ ಮನೆಗಳಲ್ಲಿ ಸತ್ತೋರ್ ಮನೆಗೆ ಹಸಿವು ಜಾಸ್ತಿ ಅಂತ ಹೇಳ್ತಾರೆ. ಇದು ಸತ್ಯ. ಅದರಲ್ಲೂ ಸತ್ತಿರ್ತಕ್ಕಂಥ ವ್ಯಕ್ತಿ ಅವರ ಮಕ್ಕಳು, ಮರಿಮಕ್ಕಳಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅದರಲ್ಲಿ ಯಾರ ಮೇಲೆ ತುಂಬಾ ಆಸೆ ಇರುತ್ತೆ ಅಂತ ಅವರಿಗೆ ವಿಪರೀತವಾದಂತಹ ಆಹಾಕಾರ. ಅಲ್ಲಿ ಕಷ್ಟ ಸುಖ ಎರಡೂ ಇದೆ. ಬಹುಶಃ ಆ ದೃಷ್ಟಿನಲ್ಲಿ ಇವರು ಈ ನೋವು ಅನುಭವಿಸ್ತಾ ಇರಬಹುದು. ಈ ನೋವಿಗೆ ಸರಿಯಾದ ಪರಿಹಾರ ಸಿಗದಂತ ರೀತಿಯಲ್ಲಿ ಆಗಿದೆ. ಚಿಂತೆ ಮಾಡೋದು ಬೇಡಮ್ಮ. ಇದಕ್ಕೆ ಹತ್ತಿರದಲ್ಲಿ ಹರಿಯೋ ನೀರಲ್ಲಿ ಹೋಗಿ ಒಮ್ಮೆ ಅವರ ಹೆಸರು ಹೇಳಿಕೊಂಡು ನಿಮ್ಮ ಪತಿದೇವರನ್ನ ಅವ್ರ ಕೈಯಿಂದ ಒಂದಷ್ಟು ತಿಲತರ್ಪಣ ಕೊಡಿಸಿ, ಎಳ್ಳು ನೀರನ್ನು ಬಿಡಿಸಿ, ಅಥವಾ ಒಂದು ಸಮುದ್ರ ಸ್ನಾನ ಮಾಡಿ, ಅಥವಾ ಆ ವಯಸ್ಸಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದಷ್ಟು ಪಂಚಶಲ್ಯ, ಒಂದೊತ್ತು ಒಳ್ಳೆ ಊಟ, ಅವ್ರು ಏನು ಇಷ್ಟಪಡ್ತಿದ್ರು ಆ ಪದಾರ್ಥವನ್ನು ಅವ್ರ ಹೊಟ್ಟೆ ತುಂಬ ಊಟ ಬಡಿಸಿ ಒಂದು ದಿವಸ ಅವ್ರನ್ನ ತೃಪ್ತರನ್ನಾಗಿ ಮಾಡಿ, ಅವರು ಆ ತೃಪ್ತಿ ಸಿಕ್ತು ಅಂದ್ರೆ ಖಂಡಿತ ನಿಮಗೆ ಈ ಸಮಸ್ಯೆಗಳಿಂದ ಪಾರಾಗ್ತೀರಿ. ಒಳ್ಳೇದಾಗ್ಲಿಮ್ಮ. ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋ ಗುರುಜರಿಂದ. ಗುರುಜೀಗ ಮಕರ ರಾಶಿ.
ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ಶುಕ್ರನ ಅನುಗ್ರಹನೂ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ, ಶಾಂತಿ ನೆಮ್ಮದಿ ನಮಗಿದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡಬೇಕಾದ್ದು ಮನೆ ದೇವರಿಗೊಂದು ತುಪ್ಪದ ದೀಪನೋ ಒಂದು ದೀಪನೋ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡುವಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನನೂ ಚೆನ್ನಾಗಿದೆ. ಶುಕ್ರಾನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರಾನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಶುಕ್ರಾನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಈ ಶುಭ ದಿನ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಿಸಿಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಕುಂಭರಾಶಿಯವರು ವಿಶೇಷವಾಗಿ ಕಪ್ಪಿರ್ತಕ್ಕಂಥ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಶ್ವಾನಗಳು ಅಥವಾ ನಾಯಿಗಳಿಗೆ ಒಂದಷ್ಟು ಆಹಾರವನ್ನು ಹಾಕೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಇವತ್ತಿನ ದಿವಸ ಆರೋಗ್ಯದ ಕಡೆ ಮಾತ್ರ ಬಹಳ ಲಕ್ಷ್ಯ ಕೊಡಬೇಕು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಲಕ್ಷ್ಯ ಕೊಡಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಮನೆ ದೇವರ ಅನುಗ್ರಹವನ್ನು ಪಡೆಯಬೇಕಾದರೂ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸರಿಸುಮಾರು ಮಧ್ಯಾಹ್ನ 1:20 4:15 ತನಕ, 1:20 4:15 ಈ ಮಧ್ಯದಲ್ಲಿ ಒಂದಷ್ಟು ಆಲೋಚನೆ ಬೇಕು, ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಇದೇ ಸಮಯದಲ್ಲಿ ತಾವು ಮಾಡುವಂಥ ಯಾವುದೇ ಕಾಯಕವಾದರೂ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ರಾಜರಾಜೇಶ್ವರಿ ಶಕ್ತಿ ದೇವತೆಯ ಆರಾಧನೆ ಅಥವಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಮನಸ್ಸಲ್ಲಿ ಒಂದಿಷ್ಟು ಕಸಬಿಸಿ ಇದೆ, ಒಂದಿಷ್ಟು ಆತಂಕ ಇದೆ, ಒಂದಿಷ್ಟು ಭಯ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಏನು ಪನಿಷ್ಮೆಂಟ್ ಆಗ್ಬೋದೋ ಏನೋ, ಅಥವಾ ಒಂದಷ್ಟು ಕಾಗದ ಪತ್ರಗಳ ಎಲ್ಲೋ ಇಟ್ಟುಬಿಟ್ಟಿದ್ದೀನಿ, ಹುಡುಕಾಟಕ್ಕೆ ಸಮಯ ಸಾಕಾಗ್ತಿಲ್ವೇನೋ, ಹೀಗೆ ಈ ಥರ ವಿಭಿನ್ನವಾದಂಥದ್ದು, ಅಂದರೆ ಸಮಸ್ಯೆ ಎಂಬತಕ್ಕಂಥದಕ್ಕೆ ಕೊನೆ ಇಲ್ವೇನೋ ಎಂಬಂಥ ರೀತಿಯಲ್ಲಿ ಇವತ್ತು ಚಿಂತನೆ ಮಾಡ್ತೀರಿ. ಆದರೆ ಏನೇ ಸಮಸ್ಯೆಗಳಿದ್ರೂ ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ. 2 ಗಂಟೆ ದಾಟಿದ್ರೆ ಈ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಒಂದಷ್ಟು ಅರ್ಥಪೂರ್ಣವಂತ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದಾಗತ್ತೆ. ಆದರೆ 2ರವರೆಗೂ ಮಾತ್ರ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ಅಶ್ವತ್ಥ ಪ್ರಾರ್ಥನೆ. ಅದರಲ್ಲೂ ಅಶ್ವತ್ಥ ವೃಕ್ಷದ ಹತ್ರ ಪ್ರಾರ್ಥನೆಗೆ ಹೊರಟಾಗ ಅಲ್ಲಿ ಬರಿಗೈಲಿ ಹೊರಡಿದಿರ ಸ್ವಲ್ಪ ಗೋಧಿ ಮತ್ತು ಕಡಲೆಕಾಳನ್ನು ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಪ್ರದಕ್ಷಿಣೆ ಮಾಡಿ ಆ ವೃಕ್ಷ ಸಾನ್ನಿಧ್ಯದಲ್ಲಿ ಹಾಕೋದ್ರಿಂದ ಇವತ್ತಿನ ರಾಶಿಫಲದಲ್ಲಿ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ಆದರೆ ಇಷ್ಟು ಚೇಪೆಕಾಯಿನ ಸೀಬೆಹಣ್ಣನ್ನು ತಂದು ನನ್ನ ಮುಂದಿಟ್ಟಿದ್ದೇನೆ. ಆದರೆ ಇದನ್ನು ಕಳಿಸಿದಂತಹ ಅವರ ಹೆಸರು ಚಂದ್ರಮ್ಮ ಅವರು ಮಾಲೂರಿನಿಂದ ಕಳಿಸ್ತಾರೆ. ಚಂದ್ರಮ್ಮ ಮಾಲೂರಿನವರು ಕಳಿಸಿರುವಂತಹ ಸೀಬೆಹಣ್ಣು ನನಗೆ ಬಂದು ಸೇರಿದೆ. ಇದು ನನಗೆ, ನನ್ನ ಪರಿವಾರಕ್ಕೆ, ನನ್ನ ಜಿ ಕನ್ನಡದ ಎಲ್ಲಾ ಸಿಬ್ಬಂದಿಗೆ ಒಳ್ಳೆಯದಾಗಲಿ. ನಾಳೆ ಶುಕ್ರವಾರ ನಾಗರ ಪಂಚಮಿ ಮತ್ತು ಅದರ ನಂತರ ಶ್ರಾವಣ ಶನಿವಾರ ಬರ್ತಾ ಇದೆ. ಹಾಗಾಗಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಕ್ರಮಬದ್ಧ ಆಚರಣೆ ಯಾವ ರೀತಿ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು, ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.